ಸ್ವಾಗತ ಸ್ವಾಮಿ. ಪ್ರಾರಂಭ ಮಾಡ್ಬೋದು ಸ್ವಾಮಿ. ಹರೇ ಶ್ರೀನಿವಾಸ. ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನ ತಿಳಿಸ್ತಾ, ಪ್ರತಿಯೊಬ್ಬರಿಗೂ ವಂದನೆಗಳನ್ನ ಅರ್ಪಿಸುತ್ತಾ, ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನ ಭಗವಂತ ದಯಪಾಲಿಸಲಿ ಎಂಬ ಪ್ರಾರ್ಥನೆಯನ್ನ, ನವರಾತ್ರಿಯ ಆರಂಭದ ದಿನ, ವಿಶೇಷವಾಗಿ ನವರಾತ್ರಿಗೆ ಅದರದ್ದೇ ಆದಂತಹ ವೈಶಿಷ್ಟ್ಯ ಇದೆ. ಹಾಗಾಗಿ ಹೆಚ್ಚಿನ ಮಾತುಗಳನ್ನ ಹೇಳದೆ ಈ 9 ದಿನಗಳಲ್ಲಿ ಶ್ರೀನಿವಾಸ ಕಲ್ಯಾಣದ ಶ್ರವಣವನ್ನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿದ್ದರಿಂದ ಈ ಒಂದು ಕೈಲಾದ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನ ನಾವೆಲ್ಲ ಮಾಡೋಣ. ಮೊದಲಿಗೆ ಈ ಶ್ರೀನಿವಾಸ ಕಲ್ಯಾಣವನ್ನ ವೇದವ್ಯಾಸ ದೇವರು ತಾವು ಬರೆದಿರುವಂತಹ 18 ಪುರಾಣಗಳಲ್ಲಿ 12 ಪುರಾಣಗಳಲ್ಲಿ ಈ ವಿಚಾರವನ್ನ ಅರ್ಥಾತ್ ಶ್ರೀನಿವಾಸ ಕಲ್ಯಾಣವನ್ನ ಹೇಳಿದ್ದಾರೆ. ಆಗ ನೀವು ಪ್ರಶ್ನೆ ಮಾಡಬಹುದು, ಒಂದು ಕಥೆಯನ್ನ ಹೇಳಲಿಕ್ಕೆ 12 ಪುರಾಣಗಳನ್ನ ತೆಗೆದುಕೊಳ್ಬೇಕಾ? ಒಂದೇ ಪುರಾಣದಲ್ಲಿ ಹೇಳಿ ಮುಗಿಸ್ಬಹುದಲ್ವಾ ಅಂತ. ಇಲ್ಲ, ಅದು ಅಧ್ಯಯನದ ಕ್ರಮವೇ ಹಾಗೆ. ಯಾಕೆ ಅಂದ್ರೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ. ಅದನ್ನೆಲ್ಲ ಕ್ರೋಢೀಕರಿಸಿದಾಗ ಮಾತ್ರ ನಿಜವಾದ ಅರ್ಥ ಪ್ರಾಪ್ತಿ ಆಗುತ್ತೆ. ಇಲ್ಲದ್ರೆ ನಿಜವಾದ ಅರ್ಥ ಆಗೋದೇ ಇಲ್ಲ. ಏನ್ ಮಾಡಿದ್ರು ಕೂಡ ಕಥೆ ಓದಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಒಂದು 9 ದಿನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಉಪೋದ್ಘಾತಾದಿಗಳನ್ನ ಬಿಟ್ಟು ನೇರ ವಿಷಯಕ್ಕೆ ಬರೋದಾದ್ರೆ, ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವ ಅನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ಏನ್ ಅರ್ಥ ಅಂತಂದ್ರೆ, ಶ್ರೀನಿವಾಸ ಕಲ್ಯಾಣವನ್ನ ಶ್ರವಣ ಮಾಡಬೇಕಾದ್ರೆ ಅದಕ್ಕೆಲ್ಲ ತುಂಬಾ ವಿಚಾರವನ್ನ ಹೇಳ್ತಾರೆ. ದಿವ್ಯವಾದ ಪೀಠ, ಪ್ರವಚನ ಮಾಡುವ ಆಚಾರ್ಯರು, ಅದಕ್ಕೆಲ್ಲ ಬಂಧು ಬಾಂಧವರಿಗೆ ಹೇಳಿ ಕಳಿಸುವಂತಹದ್ದು, ಹೀಗೆಲ್ಲ ಅನೇಕ ವಿಧವಾಗಿರತಕ್ಕಂಥ ವಿಚಾರಗಳನ್ನ ಹೇಳ್ತಾರೆ. ಅಂತೂ ಒಟ್ಟಿನಲ್ಲಿ ಹೇ ಮಾಧವ, ನಿವಾರಯಿಸುವ ಅನಿಷ್ಟಾನಿ, ಅನಿಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ, ಇಷ್ಟಾನಿ ಸಾಧಯ, ಇಷ್ಟಗಳನ್ನು ಕೊಡು. ಯಾರು? ಪರಮಾತ್ಮ. ಅವನನ್ನ ಹೇಳುವಾಗಲೇನೆ ವಿಶೇಷಣ, ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ, ಬ್ರಹ್ಮರುದ್ರಾದಿಗಳಿಂದ ವಂದ್ಯನಾದ ಅಂತ ಹೇಳೋದರಿಂದಲೇನೆ ಅವನು ಅವರಿಗಿಂತಲೂ ಸರ್ವೋತ್ತಮ ಅಂತ. ಅವನು ಬೇರೆ ಯಾರು ಅಲ್ಲ, ಸಾಕ್ಷಾತ್ ವೆಂಕಟನಾಯಕನೇ. ಅಂದ್ರೆ ವೆಂಕಟನಾಯಕ ಬೇರೆ ಯಾರು ಅಲ್ಲ, ಬ್ರಹ್ಮ ರುದ್ರಾದಿಗಳಿಂದ ವಂದ್ಯನಾದ ಸರ್ವೋತ್ತಮನಾದ ಪರಮಾತ್ಮ ಅಂತ ಮಂಗಲಾಚರಣೆಯ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇರುವಾಗ ನಮಗೆ ಶ್ರೋತುಮಿಚ್ಛಾಮಿ, ಸ್ವಾಮಿ ಸೂತರೆ ನೀವು ಮಹಾತ್ಮರಿದ್ದೀರಿ, ನಮಗೆ ಅನೇಕ ಉತ್ತರವನ್ನ ಕೊಟ್ಟಿದ್ದೀರಿ. ಕಥಿತಂ ರಂಗ ಮಾಹಾತ್ಮ್ಯಂ ತ್ವಯಾ ಹಸ್ತಗಿರೀಶತು ಜಗನ್ನಾಥಶ್ಚ ವೈ ವಿಷ್ಣೋಃ ಮಾಹಾತ್ಮ್ಯಂ ಅತುಲಂ ಮುನೇಃ ಅಂತ ಹೇಳಿದ ಹಾಗೆ ನೀವು ರಂಗ ಮಹಾತ್ಮೆ ಹೇಳಿದ್ದೀರಿ, ಹಸ್ತಿಗಿರೀಶನ ಮಹಾತ್ಮೆ ಹೇಳಿದ್ದೀರಿ, ಆಮೇಲೆ ಜಗನ್ನಾಥನ ಮಹಾತ್ಮೆ ಹೇಳಿದ್ದೀರಿ. ಈಗ ನಮಗೆ ವೆಂಕಟೇಶ ಚರಿತುಂ, ವೆಂಕಟೇಶನ ಮಹಾತ್ಮೆಯನ್ನ ಕೇಳಬೇಕು ಅಂತ ನಮಗೆ ಆಸೆಯಾಗಿದೆ. ಅದನ್ನ ನಮಗೆ ಹೇಳಿಕೊಡ್ಬೇಕು ಅಂತ ಈ ರೀತಿಯಾಗಿ ಇದರೊಳಗೆ ನಮಗಿದೆ. ಇದರ ಪೂರ್ವ ಇತಿಹಾಸವನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ ಇಲ್ಲಿ ಮತ್ತೊಂದು ಮಾತು ಕಾರಣವಾಗಿದೆ. ಯಾಕೆ ಇಲ್ಲಿ ಭಗವಂತ ಬಂದು ನೆಲೆಸಿದ ಅಂತ.
ಅದಕ್ಕೆ ಅನೇಕ ಕಾರಣಗಳನ್ನ ಹೇಳ್ತಾರೆ. ಮೊದಲಿಗೆ ಹೇಳ್ತಾರೆ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಮೊದಲನೇದು ಶ್ರೀರಂಗ. ಅದನ್ನೇ ಇಲ್ಲಿ ಹೇಳಿದ್ರು, ಕಥಿತಂ ರಂಗ ಮಾಹಾತ್ಮ್ಯಂ, ರಂಗನ ಮಹಾತ್ಮೆಯನ್ನು ಹೇಳಿದ್ದೀರಿ. ಆದ್ಯಂ ಸ್ವಯಂ ವ್ಯಕ್ತಂ ಇದಂ ವಿಮಾನಂ ರಂಗ ಸಂಗೀತಂ ಅಂತ. ಆದ್ದರಿಂದ ಆ ರಂಗನಾಥನ ಮಹಿಮೆಯನ್ನು ಹೇಳಿದ್ದೀರಿ. ಎರಡನೇದು ಯಾವುದು? ಶ್ರೀಕೃಷ್ಣಂ. ಮೂರನೇದು ವೆಂಕಟಾದ್ರಿ. ಅಂದ್ರೆ ಇಲ್ಲಿ ಮೊದಲನೇದು ಶ್ರೀರಂಗ, ಎರಡನೇದು ಶ್ರೀಕೃಷ್ಣ, ಮೂರನೇದು ವೆಂಕಟಾದ್ರಿ. ಸಾಲಗ್ರಾಮಶ್ಚ ನೈಮಿಷಿಕಂ. ಆದ್ದರಿಂದ ನೈಮಿಷಾರಣ್ಯ, ಆಮೇಲೆ ತೋತಾದ್ರಿ, ಆಮೇಲೆ ಪುಷ್ಕರ, ನರನಾರಾಯಣಾಶ್ರಮಂ, ಬದರಿನಾರಾಯಣ. ಇವು 7 ಏನಿದೆ ಅಂದ್ರೆ ಸ್ವಯಂ ವ್ಯಕ್ತ. ಅಷ್ಟೋಮೇ ಮೂರ್ತಯ ಸಂತಿ ಸ್ವಯಂ ವ್ಯಕ್ತ ಮಹೀತಲೆ ಅಂತ ಹೇಳಿದ ಹಾಗೆ ಈ 8 ವಿಶೇಷ. ಅದರಲ್ಲಿ ರಂಗ ಮಹಾತ್ಮ್ಯ ಅಂತ ಹೇಳಿದ್ರಿ. ಎಲ್ಲರಿಗೂ ಗೊತ್ತಿದ್ದ ವಿಚಾರ, ಶ್ರೀರಂಗಪಟ್ಟಣದ ರಂಗನಾಥ ದೂರ್ವಾಸ ಮುನಿಯಿಂದ ಪ್ರತಿಷ್ಠಿತವಾದದ್ದು. ಸಂಕ್ಷಿಪ್ತವಾಗಿ ಹೇಳ್ತೇನೆ ಮಹಾತ್ಮೆ. ಆಮೇಲೆ ಶಿವನ ಸಮುದ್ರದಲ್ಲಿರ್ತಕ್ಕಂತಹ ರಂಗ, ಶ್ರೀರಂಗ ಏನಿದ್ದಾನೆ ಅವನು ಇಂದ್ರದೇವರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತವನು. ಇನ್ನ ಅಂತ್ಯರಂಗದ ರಂಗನಾಥ ಏನಿದ್ದಾನೆ ಅವನು ವೈಕುಂಠದಿಂದ ಡೈರೆಕ್ಟ್ ಆಗಿ ಬಂದಿರತಕ್ಕಂತಹವನು ಅಂತ. ಹೀಗೆ ಈ 3 ರಂಗನ ಅಂದ್ರೆ ಕಾವೇರಿ ನದಿಯ 3 ರಂಗಗಳಲ್ಲಿ ಸುತ್ತುಗೊಳಿಸಿ ತನ್ನ ಹೃದಯದಲ್ಲಿ ರಂಗನಾಥನನ್ನ ಧರಿಸಿದವಳು ಅಂತ ಮಹಾತ್ಮೆಯಲ್ಲಿ ವರ್ಣನೆ ಮಾಡ್ತಾರೆ. ವಿರಜಾತೋಯಂ ಕಾವೇರಿ ವಿರಜಾತೋಯಂ ವೈಕುಂಠಂ ರಂಗಮಂದಿರಂ ಅಂತನ್ನುವಂತಹ ಶ್ಲೋಕ ಹೇಳಿದ ಹಾಗೆ ಇದು ಈ ರಂಗನಾಥನ ಮಹಿಮೆಗೆ ಒಂದೇ ಒಂದು ಮಾತು ಹೇಳಬೇಕು ಅಂದ್ರೆ ಇಡೀ ದೊಡ್ಡ ಮಹಾತ್ಮೆ ಇದೆ. ಒಂದೇ ಇದರಲ್ಲಿ ಹೇಳಬೇಕು ಅಂದ್ರೆ ಹಿಂದೆ ಇಕ್ಷ್ವಾಕು ರಾಜನಿಗೆ ಬ್ರಹ್ಮದೇವರು ಒಂದು ವಿಮಾನವನ್ನ ಕೊಡ್ತಾನೆ. ಅವನ ವಶದಲ್ಲೇ ಇತ್ತದು. ಮುಂದೆ ಅವನ ಪರಂಪರೆಯಲ್ಲಿ ಬಂದಿರತಕ್ಕಂಥ ಇಕ್ಷ್ವಾಕು ರಾಜನ ಪರಂಪರೆಯಲ್ಲಿ ಬಂದಿರೋ ಶ್ರೀರಾಮಚಂದ್ರ ದೇವರೇ ಲೋಕ ಶಿಕ್ಷಣಕ್ಕಾಗಿ ಆ ವಿಮಾನವನ್ನು ಪೂಜೆ ಮಾಡ್ತಾರೆ. ರಾಮದೇವರು ಅದನ್ನು ವಿಭೀಷಣನಿಗೆ ಕೊಡ್ತಾರೆ. ಅದನ್ನು ಲಂಕೆಗೆ ಒಯ್ತಾ ಇರುವಾಗ ಸಂಧ್ಯಾ ವಂದನೆಗೆ ಅಂತ ಹೇಳಿ ಚಂದ್ರ ಪುಷ್ಕರಣಿಯ ಏನು ಇವತ್ತಿದೆ ಅಲ್ಲಿ ಇಟ್ಟಾಗ ಅದು ಅಲ್ಲಿ ಸ್ಥಿರವಾಯಿತು ಅಂತ. ಆಗ ಧರ್ಮವರ್ಮ ಎಂಬತಕ್ಕಂತಹ ರಾಜ ಅಲ್ಲಿ ತಪಸ್ ಮಾಡ್ತಿದ್ದ. ಆ ತಪಸ್ಸಿನ ಪುಣ್ಯವಾಗಿ ಈ ಯಾವ ವಿಮಾನ ಅಲ್ಲಿ ಬಂದು ನಿಂತಿತ್ತು. ಆದ್ದರಿಂದ ವಿಮಾನಂ ರಂಗ ಸಂಗೀತಂ ಅಂತ ಹೆಸರು ಬಂದದ್ದು ಅಂತ ಸಂಕ್ಷಿಪ್ತವಾದ ಕಥೆ. ಇನ್ನ ಚಂದ್ರ ಪುಷ್ಕರಣಿಯ ಕಥೆ ಹೇಳೋದಾದ್ರೆ, ಚಂದ್ರದೇವರು ಗುರುಪತ್ನಿಯ ಅಪಹಾರದಿಂದ ಪಾಪವನ್ನ ಕಳ್ಕೋಬೇಕು ಅಂತ ರುದ್ರದೇವರನ್ನ ತಪಸ್ಸು ಮಾಡಿದಾಗ ರುದ್ರದೇವರ ತಲೆಯ ಜಲಧಾರೆ ಬಂದು ಆ ಪಾಪವನ್ನ ಪರಿಹರಿಸಿತು ಅಂತ. ಹಾಗಾಗಿ ಇಂಥ ಚಂದ್ರ ಪುಷ್ಕರಣಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರಿಗೆ ನಿನ್ನೆ ಬಿಂದು ಮಾಧವಾಚಾರ್ಯರು ಏನು ವಿದ್ವಾಂಸರಾಗಿರ್ತಕ್ಕಂಥ ಬಿಂದು ಮಾಧವಾಚಾರ್ಯರು ಶ್ರಾದ್ದದ ಬಗ್ಗೆ ಎಲ್ಲ ಹೇಳಿದ್ರು. ಅದರಲ್ಲಿ 96 ಶ್ರಾದ್ದದ ಮಾಡಬೇಕು ಪ್ರತಿ ಒಬ್ಬ ಅಂತ. ಈ ಚಂದ್ರ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದವನಿಗೆ 96 ಶ್ರಾದ್ದ ಮಾಡಿದ ಫಲಪ್ರಾಪ್ತಿ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಚಂದ್ರ ಪುಷ್ಕರಣಿ ಎಲ್ಲಿದೆ ಅಂತ ಕೇಳಿದ್ರೆ ಶ್ರೀರಂಗಂನಲ್ಲಿ 5ನೇ ಪ್ರಾಕಾರದಲ್ಲಿ ಇದೆ. ಅದರ ಪಕ್ಕದಲ್ಲಿ ಸೂರ್ಯ ಪುಷ್ಕರಣಿ ಕೂಡ ಇದೆ. ತಾರತಮ್ಯದಲ್ಲಿ ಸ್ವಾಮಿ ಪುಷ್ಕರಣಿ ಚಂದ್ರ ಪುಷ್ಕರಣಿ ಸಮಾನವಾಗಿರ್ತಕ್ಕಂಥದ್ದು, ಕೃಷ್ಣಾ ನದಿಗೆ ಸಮಾನ ಅಂತ ವರ್ಣನೆ ಮಾಡಿದ್ದಾರೆ. ಚಂದ್ರ ಪುಷ್ಕರಣಿಯಲ್ಲಿ ವಾಮನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಧ್ಯಾನ ಮಾಡಿ ಸ್ನಾನ ಮಾಡಬೇಕು ಅಂತ. ಹೀಗೆ ಅನೇಕ ರಂಗ 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 ಅಂತ ದಿನ ಅಂತಿರ್ಬೇಕಂತೆ. ಯಾಕೆ ಅಂತ ಕೇಳಿದ್ರೆ ರಂಗ 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 ಅಂತಂದ್ರೆ ಅದು ಉಲ್ಟ ಸೇರಿಸಿದಾಗ ರಂಗ ಅಂದ್ರೆ ಗರಂ ಅಂತ ಆಗುತ್ತೆ. ಗರಂ ಅಂತಂದ್ರೆ ಏನು? ಸಂಸ್ಕೃತದಲ್ಲಿ ಗರ ಅಂದ್ರೆ ವಿಷ ಅಂತ ಅರ್ಥ. ಸಂಸಾರವೆಂಬತಕ್ಕಂಥ ವಿಷವನ್ನ ತಿರುಗು ಮರುಗು ಮಾಡುವ ನಾಮವೇ ಶ್ರೀರಂಗ ಅಂತ. ಆದ್ದರಿಂದ ಯಾರು ರಂಗ ರಂಗ ಅಂತಿರ್ತಾರೆ ಸಂಸಾರವೆಂಬ ವಿಷ ಅವನ ಪರಿಹಾರ ಮಾಡುತ್ತೆ ಅಂತ. ಹೀಗೆ ಇನ್ನ ಹಸ್ತಗಿರೀಶತುಹು ಅಂತ ಅಂದ್ರು ಅಲ್ವಾ. ಎಲ್ಲ ಮಹಾತ್ಮೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಎರಡನ್ನ ಮಾತಿನಲ್ಲಿ ಹೇಳೋದಾದ್ರೆ ಇದಕ್ಕೆ ಹಸ್ತಗಿರೀಶ ಅಂದ್ರೆ ಹರಿಗಿರಿ ಅಂತ, ಕರಿಗಿರಿ ನರಸಿಂಹ ಅಂತ. ನೀವು ದೇವರಾಯನ ದುರ್ಗ, ಆ ದುರ್ಗವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಆ ಬೆಟ್ಟವನ್ನ ನೋಡಿದಾಗ ಮೇಲೆ ಬೆಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ನೋಡಿದಾಗ ಪೂರ್ವದಿಂದ ನೋಡಿದ್ರೆ ಆನೆಯಂತೆ ಕಾಣುತ್ತೆ, ಅದೇ ಪಶ್ಚಿಮದಿಂದ ನೋಡಿದ್ರೆ ಸಿಂಹಾಕಾರದಂತೆ ಕಾಣುತ್ತೆ, ಉತ್ತರದಿಂದ ನೋಡಿದ್ರೆ ಗರುಡಾಕಾರವಾಗಿ ಕಾಣುತ್ತೆ, ಅದೇ ದಕ್ಷಿಣದಿಂದ ನೋಡಿದ್ರೆ ಶೇಷನಂತೆ ಕಾಣುತ್ತೆ. ಹೀಗೆ 4 ದಿಕ್ಕಿನಿಂದಲೂ 4 ವಿಧವಾಗಿ ಕಾಣತಕ್ಕಂಥವನಿಗೆ ಕರಿಗಿರಿ ಅಂತ ಹೆಸರು. ಅಸ್ಮೈ ಕರಿಗಿರಿ ಇದು ತ್ರಿಭಿಶೃಂಗೈ ಸಮುದ್ಯತ
ಶೇಷಃ ಸಿಂಹ ಗಜಾಕಾರೈ ಖಗೇಂದ್ರ ಇವ ದೃಶ್ಯತೆ. ಆದ್ದರಿಂದ ಅಂತಹ ಒಂದು. ಇನ್ನ ಕಾಂಚಿಯ ಬಗ್ಗೆ ಹೇಳಿದ್ರು. ಕಾಂಚಿ ಅಂದ್ರೆ ಏನು? ಕ ಇತಿ ಬ್ರಹ್ಮಣ ನಾಮ ತೇನ ತತ್ರ ಅಂಚಿತೋ ಹರಿಹಿ. ಅಂದ್ರೆ ಕ ಅಂದ್ರೆ ಬ್ರಹ್ಮದೇವರಿಗೆ, ಅಂಚಿತ ಅಂತಂದ್ರೆ ಸಿಕ್ಕಿದ್ದು, ಅಂದ್ರೆ ಬ್ರಹ್ಮದೇವರಿಗೆ ಶ್ರೀಹರಿ ಸಿಕ್ಕಿದಂತಹ ಕ್ಷೇತ್ರ. ಆದ್ದರಿಂದ ಅದಕ್ಕೆ ಕಾಂಚಿ ಅಂತ ಕರೀತಾರೆ ಅಂತ. ಇನ್ನು ಜಗನ್ನಾಥ ಅಂತಿದೆ. ಜಗನ್ನಾಥನ ಬಗ್ಗೆ ಅಂತೂ ನಾವು ಕೇಳಲೇಬೇಕಾಗಿಲ್ಲ, ಅಷ್ಟು ಅದ್ಭುತವಾಗಿರತಕ್ಕಂಥದ್ದು. ದಾಸರಾಯರು ಇವನನ್ನ ನೋಡಿಯೇ ಹೇಳಿರಬೇಕು, ಈ ಪರಿಯ ಸ್ವಭಗು ಇನ್ನಾವ ದೇವರಲ್ಲಿ ನಾ ಕಾಣೆ ಅಂತ. ಯಾಕೆ ಹೇಳಿದ್ರೆ ಅಲ್ಲಿ ನಡೆದ ವೈಭವ ಇನ್ನೆಲ್ಲೂ ನಡಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿ ನಡೀತದೆ. ಯಾಕೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ, ರಥ್ಯಂತೆ ಗೃಹೇ ವಾಪಿ ಪ್ರದತ್ವಂ ತೇನ ತೇನವ ತತ್ಪ್ರಸಾದಂತು ಯೋಷ್ಣಾತಿ ತಸ್ಮೈ ಮುಕ್ತಿಂ ದದಾಮ್ಯಹಂ ಯಥಾ ಸುವರ್ಣೆ ರತ್ನೇ ವಾ ಸ್ಪರ್ಶ ದೋಷೋ ನ ವಿದ್ಯತೆ ತಥೈವ ಮಮ ನೈವೇದ್ಯಂ ಸ್ಪರ್ಶ ದೋಷೋ ನ ವಿದ್ಯತೆ ಅಪಾಚತೆ ಲಕ್ಷ್ಮೀ ಭೋಕ್ತಾಹಂ ಯಜ್ಞ ಭುಕ್ ಸ್ವಯಂ. ಎಲ್ಲ ಕಡೆ ಬೇರೆ ಬೇರೆ ದೇವತೆಗಳು ಅಡಿಗೆ ಮಾಡಿ ಕೊಟ್ರೆ ಇಲ್ಲಿ ಮಾತ್ರ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅಡಿಗೆಯನ್ನ ಮಾಡತಕ್ಕಂತಹವಳು. ಹಾಗಾಗಿ ಇಲ್ಲಿ ಮೈಲಿಗೆ ಎನ್ನುವಂತಹ ದೋಷವೇ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆವಾಗ ಇಲ್ಲಿ ಅನೇಕ ಮಾತುಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಅಡಿಗೆ ಮಾಡತಕ್ಕಂಥದ್ದು ಎಂಬುದು ಇಲ್ಲಿಯ ವೈಶಿಷ್ಟ್ಯ ಅಂತ ಜಗನ್ನಾಥಪುರಿಯದ್ದು. ಇದರಲ್ಲಿ ಇದು ಕಳಿಂಗ ದೇಶ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಇವತ್ತಿನ ಶಬ್ದದಲ್ಲಿ ಒರಿಸ್ಸಾ ಅಂತ ಕರೀತಾರೆ, ಅದು ಕಳಿಂಗ ದೇಶ. ಹೀಗೆ ಅದರಲ್ಲಿ ವೈಶಾಖ ಶುದ್ಧ ಅಷ್ಟಮಿ ಎಂದು ಚತುರ್ಮುಖ ಬ್ರಹ್ಮದೇವರು ಅದನ್ನ ಸ್ಥಾಪಿಸಿದರು ಅಂತ ಇತಿಹಾಸ ಹೇಳುತ್ತೆ. ಜ್ಯೇಷ್ಠ ಶುಕ್ಲ ಪೌರ್ಣಿಮೆ ಜಗನ್ನಾಥ ಆವಿರ್ಭವಿಸಿದ ದಿನ ಅಂತ ಸ್ಥಳ ಪುರಾಣ ಹೇಳುತ್ತೆ. ಅಂದ್ರೆ ಹಿಂದೆ ಅದು ನೀಲಾಚಲ ಪರ್ವತ ಅಂತ, ನೀಲಮಾಧವ ಕ್ಷೇತ್ರ ಅಂತ ಅದನ್ನ ಹೇಳ್ತಾರೆ. ನೀಲಮಾಧವ ವಿಗ್ರಹ ಅಲ್ಲಿತ್ತು, ಕಾಲಕ್ರಮದಿಂದ ಸಮುದ್ರದಲ್ಲಿ ಮುಳುಗಿ ಹೋಯಿತು. ನಂತರ ಮಾಲವ ದೇಶದ ರಾಜನಾಗಿರತಕ್ಕಂಥ ಇಂದ್ರದ್ಯುಮ್ನನಿಗೆ ಸ್ವಪ್ನದ ಸೂಚನೆಯಂತೆ ಸಮುದ್ರದಲ್ಲಿ ತೇಲಿ ಬರುವ ಮರ ಒಂದು ಬರುತ್ತೆ, ಆ ದಿಮ್ಮಿಯಿಂದ ವಿಶ್ವಕರ್ಮನಿಂದ ಕೆತ್ತಿಸುವಂತ ಆಜ್ಞೆ. ಆದ್ದರಿಂದ ಅದರಂತೆ ಕೆತ್ತಿಸಿ ಬಲರಾಮ ಸುಭದ್ರೆ ಸಹಿತವಾಗಿರತಕ್ಕಂತ ಜಗನ್ನಾಥನ ವಿಗ್ರಹಗಳು ಅಂತ. ಇದು ಜಗನ್ನಾಥನ ಗೋಪುರ ಎತ್ತರ ಎಷ್ಟಿದೆ ಅಂತಂದ್ರೆ 655 ಅಡಿ ಅಗಲ, 615 ಅಡಿ ದೇವಸ್ಥಾನದ ಎದುರಿಗೆ 32 ಅಡಿ ಎತ್ತರದ ಒಂದು ಧ್ವಜಸ್ತಂಭ. ಅದು ಸಿಂಹದ್ವಾರದಲ್ಲಿರ್ತಕ್ಕಂತಹ ಶಂಖ ಚಕ್ರಗಳನ್ನ ನಿರ್ಮಿಸಿ ಪತಿತ ಪಾವನನನ್ನ ನಮಸ್ಕಾರ ಮಾಡಬೇಕು ಅಂತ ಆ ಜಗನ್ನಾಥ ಕ್ಷೇತ್ರದ ಮಹಿಮೆಯಲ್ಲಿ ಬರುತ್ತೆ. ವಿಶ್ವನಾಥನ ದರ್ಶನ, ರೋಹಿಣಿ ಕುಂಡದ ನೀರಿನಲ್ಲಿ ಸ್ನಾನ, ಆಮೇಲೆ ಸುದರ್ಶನ ಚಕ್ರದ ಮೇಲೆ ಜಗನ್ನಾಥನ ದರ್ಶನ, ಇವೆಲ್ಲವೂ ಒಂದಕ್ಕೊಂದು ಪರಮ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ. ಆಮೇಲೆ ಆ ರಥದ ಹೆಸರುಗಳು ಕೂಡ ಇದೆ. ನಂದಿಘೋಷ ಎಂಬತಕ್ಕಂತಹ ರಥ ಈ ನಮ್ಮ ಜಗನ್ನಾಥಂದು, ಬಲರಾಮಂದು ತಾಲಧ್ವಜ ಅಂತ, ಸುಭದ್ರೆಯದ್ದು ದೇವಿ ರಥ ಅಂತ. ಹೀಗೆ ಬೇರೆ ಬೇರೆ ರಥಗಳನ್ನ ಹೇಳ್ತಾರೆ. ಅದಕ್ಕೆ ಎಷ್ಟೆಷ್ಟು ಹಲಿಗೆಗಳಿಂದ ನಂದಿಘೋಷ ಅಂತನ್ನುವಂತ ಜಗನ್ನಾಥನ ರಥ 742 ಹಲಿಗೆಗಳಿಂದ ರಚಿತವಾಗಬೇಕು, 16 ಚಕ್ರಗಳಿರ್ಬೇಕು. ತಾಲಧ್ವಜ 731 ಹಲಿಗೆ, ದೇವಿ ರಥ 711 ಹಲಿಗೆ, ಇವುಗಳಿಂದ ರಚಿತವಾಗಿರತಕ್ಕಂತ 3 ರಥಗಳನ್ನ ನಾವು ಕಾಣ್ತೇವೆ. ಇದನ್ನ ಯಾವಾಗ ಅಂತಂದ್ರೆ ಅಕ್ಷಯ ತೃತೀಯ ದಿವಸ ವನ ಪೂಜೆ ಮಾಡ್ತಾರೆ, ವೃಕ್ಷಗಳನ್ನ ತುಂಡರಿಸ್ತಾರೆ. 3 ತಿಂಗಳಲ್ಲಿ ರಥವನ್ನ ತಯಾರಿಸ್ತಕ್ಕಂಥದ್ದು ಅಲ್ಲಿಯ ಒಂದು ವೈಭವ ಅಂತ ನಾವು ನೋಡಬಹುದು. ಕೃಷ್ಣ ಪಕ್ಷದ ಅಂದ್ರೆ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಪ್ರಥಮ ದಿನ ಆ ದೇವಾಲಯದ ಮುಂದೆ ಬಂದು ನಿಲ್ಲುತ್ತೆ. ಆಗ 4500 ಮಂದಿ ಆ ರಥವನ್ನ ಎಳೆಯತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇಡೀ ಜಗತ್ತಿನಲ್ಲಿ ಇನ್ನೆಲ್ಲೂ ಇಲ್ಲ. ಈ ರೀತಿಯಾಗಿ ರಾಜ ಬಂದು ದಶರಥ ಅಂದ್ರೆ ಈ ದಶರಥನೇ ಅವನೊಳಗೆ ಸನ್ನಿಹಿತನಾಗಿದ್ದಾನೆ ಆ ಊರಿನ ರಾಜನಲ್ಲಿ ಅಂತ ತಿಳಿದುಕೊಂಡು ಆ ಕಸವನ್ನ ಬೆಳೆದ ನಂತರವೇ ರಥ ಹೊರಡುವಂತಹದ್ದನ್ನ ನಾವು ಕಾಣ್ತೇವೆ. ಹೀಗೆ ಮಕರ ಸಂಕ್ರಮಣದಲ್ಲಿ 84 ಭಕ್ಷ್ಯಗಳನ್ನ ಮಾಡ್ತಾರೆ. ಇದು 84 ಲಕ್ಷ ಜೀವಿಗಳನ್ನು ನನ್ನ ಹೊಟ್ಟೆ ಒಳಗೆ ತುಂಬಿಸಿಕೊಳ್ಳುತ್ತೇನೆ ಎಂಬ ಅನುಸಂಧಾನವನ್ನು ತಿಳಿಸಲಿಕ್ಕೆ ಜಗತ್ತಿನಲ್ಲಿ ತಿಳ್ಕೊಳ್ಳಿ, ನಾನೇ ಆ 84 ಲಕ್ಷಗಳನ್ನ
ಪ್ರಳಯ ಕಾಲದಲ್ಲಿ ನನ್ನ ಹೊಟ್ಟೆ ಒಳಗೆ ಹಾಕೊಳ್ತೇನೆ ಎನ್ನುವ ಸಂಕೇತದಂತೆ 84 ಭಕ್ಷ್ಯಗಳನ್ನ ಅಲ್ಲಿ ತಯಾರು ಮಾಡುವಂತಹದ್ದನ್ನ ನಾವು ನೋಡ್ತೇವೆ. ಹೀಗೆ ಮತ್ತೆ ಹಿಂದಿನ ವರ್ಷದ ರಥ ಏನಿರುತ್ತದೆ ಅದನ್ನ ಭಗ್ನಗೊಳಿಸಿದ ನಂತರ ಆ ರಥದ ಕಟ್ಟಿಗೆಯಿಂದಲೇನೆ ಅಡಿಗೆ ಮಾಡೋದು, ಬೇರೆ ಕಟ್ಟಿಗೆಗಳು ಉಪಯೋಗಿಸೋದಿಲ್ಲ. ಹೀಗೆಲ್ಲ ನಾವು ಕಾಣ್ತೇವೆ. ಇದಾದ ನಂತರ ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ನಿರ್ಮಮೋ ನಿತ್ಯ ತೃಪ್ತಶ್ಚ ನಿರಹಂಕೃತಿರಾತ್ಮವಾನ್. ಅಲ್ಲಿ ಜನಕರಾಜನ ಕಥೆಯಿಂದ ನಮಗೆ ಪ್ರಾರಂಭ ಮಾಡ್ತಾರೆ. ಈ ಜನಕರಾಜ ಯಾರು ಅಂತನ್ನುವಂತಹದ್ದನ್ನೆಲ್ಲ ಪ್ರಶ್ನೆ ನೋಡಿದಾಗ ಇದರಲ್ಲಿ ಕತೆ ಸಂಕ್ಷಿಪ್ತವಾಗಿ 2 ಮಾತಿನಲ್ಲಿ ನಮಗೆ ತಿಳಿಸೋದಾದ್ರೆ, ಜನಕರಾಜ ಅವನಿಗೊಬ್ಬ ತಮ್ಮ ಇದ್ದ ಕುಶಧ್ವಜ ಅಂತ. ಆ ಕುಶಧ್ವಜ ಏನಿದ್ದಾನೆ ಅವನಿಗೆ 3 ಜನ ಹೆಣ್ಣು ಮಕ್ಕಳು, ಜನಕರಾಜನಿಗೆ 1. ಆಮೇಲೆ ಕುಶಧ್ವಜ ಸತ್ತು ಹೋಗ್ಬಿಡ್ತಾನೆ. ಸತ್ತು ಹೋದ ನಂತರ ಇವನಿಗೆ ಚಿಂತೆಯಾಗುತ್ತೆ, ಆ 3 ಜನ ಹೆಣ್ಣು ಮಕ್ಕಳ ಕತೆ, ನನ್ನ ಮಗಳ ಕತೆ, ಇವರಿಗೆಲ್ಲ ಮದುವೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಆಗ ಶತಾನಂದರು ಬರ್ತಾರೆ, ಶ್ರೀನಿವಾಸ ಕಲ್ಯಾಣವನ್ನ ಹೇಳ್ತಾರೆ. ಹೇಳಿದ ಕೂಡಲೇ ಮದುವೆ ಆಗಿ ಹೋಗುತ್ತೆ. ರಾಮಚಂದ್ರ ದೇವರು ಬರ್ತಾರೆ, ಅವನ ತಮ್ಮಂದ್ರು 3 ಜನ ಉಳಿದ ಹೆಣ್ಣು ಮಕ್ಕಳನ್ನ, ತಾನು ಸೀತೆಯನ್ನ ವಿವಾಹವಾಗತಕ್ಕಂತ ಕತೆ ಅಂತ ಇಷ್ಟು ನಾವು ಕೇಳ್ತೇವೆ. ಆದರೆ ನೀವು ರಾಮಾಯಣ ನೋಡಿದಾಗ ಅಲ್ಲಿ ಈ ಯಾವ ರಾಜ ತಾನು ಸೀತೆಯನ್ನ ಕನ್ಯಾದಾನ ಮಾಡಿ ಕೊಡ್ತಾನೆ, ಅದೇ ಸಮಯಕ್ಕೆ ಕುಶಧ್ವಜನು ಕೂಡ ತನ್ನ 3 ಜನ ಹೆಣ್ಣು ಮಕ್ಕಳನ್ನು ಕೂಡ ಈ ರಾಮನ ಅನುಜರಿಗೆ ಕನ್ಯಾದಾನವನ್ನ ಮಾಡಿಕೊಡ್ತಾರೆ ಅಂತ ರಾಮಾಯಣದಲ್ಲಿ ಬರುತ್ತೆ. ಇಲ್ಲಿ ನೋಡಿದರೆ ಸತ್ತು ಹೋದ ಅಂತಂತಾರೆ. ಏನ್ ಮಾಡ್ಬೇಕು ಅಂತಂದಾಗ ಹುಲಿಮನೆ ಆಚಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸಿದಂತೆ ಅದು ಸ್ವಪ್ನದಲ್ಲಿ ಕಂಡಿರುವಂತಹದ್ದು ಅಂತ. ಅದಕ್ಕೆ ದರ್ಶನಂ ಸ್ವಪ್ನಂ ಬುದ್ಧಿ ಶಾಸ್ತ್ರಾರ್ಥ ದೃಷ್ಟಿಷು ಅಂತ ದುಃಖಂ ಪ್ರದರ್ಶಯಾಮಾಸ ಅಂತಿದೆ ಅಲ್ಲಿ. ಪ್ರದರ್ಶ ಅಂದ್ರೇನು? ದರ್ಶನ. ದರ್ಶನ ಅಂದ್ರೇನು? ಸ್ವಪ್ನ ಬುದ್ಧಿ ಶಾಸ್ತ್ರಾರ್ಥ ದೃಷ್ಟಿಷು. ದರ್ಶನ ಅಂದ್ರೇನೆ ಸ್ವಪ್ನ ಅಂತ ಅರ್ಥ ಅಂತ ಹೇಳಿ ಸ್ವಪ್ನದಲ್ಲಿ ಕಂಡದ್ದು ಎಲ್ಲ ಈ ರೀತಿಯಾಗಿ ತಮ್ಮ ಸತ್ತು ಹೋದ ಹಾಗೆ. ಆಗ ದುಷ್ಟ ಸ್ವಪ್ನ ಬಿತ್ತಲ್ಲ ಅಂತ ಯೋಚನೆ ಮಾಡುವಾಗ ಶತಾನಂದರು ಬಂದು ಆ ದುಷ್ಟ ಸ್ವಪ್ನದ ಪರಿಹಾರಕ್ಕೋಸ್ಕರ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿದರು. ಅದರ ನಿಮಿತ್ತವಾಗಿ ಮದುವೆ ಆಯಿತು ಅನ್ನುವಂತಹದ್ದನ್ನ ನಾವು ಕಾಣ್ತೇವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾರು ಈ ಕುಶಧ್ವಜ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗಿರತಕ್ಕಂತಹದ್ದು. ಅದರ ಬಗ್ಗೆ ತುಂಬಾ ವಿಶೇಷವಾಗಿರತಕ್ಕಂತ ಮಾತನ್ನ ವಾಮನ ಪುರಾಣ ಹೇಳುತ್ತೆ. ಏನದು ಅಂದ್ರೆ, ಈ ಮಾಧವನ ಮೊದಲನ ಜನ್ಮ ಕುಶಧ್ವಜ ಅಂತ. ಮಾಧವನ ಇವನು ಯಾರು ಅಂದ್ರೆ ಕುಶಧ್ವಜ ಮೊದಲನೇವನು. 2ನೇ ಜನ್ಮವೇ ಕುಶಕೇತು ಅಂತ. ಅಂದರೆ ಈ ಜನಕರಾಜನ ತಮ್ಮನಾಗಿ ಹುಟ್ಟಿರುವಂತಹದ್ದು 2ನೇ ಜನ್ಮ ಕುಶಕೇತು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಅವನು ಕುಶಧ್ವಜ ಅಂತ ಹುಟ್ಟಿದ್ದ. ಕುಶಧ್ವಜನೇ ಕುಶಕೇತು ಅಂತ ಆಗ್ತಾನೆ. ಆಮೇಲೆ 3ನೇ ಜನ್ಮದಲ್ಲಿ ಅವನೇ ಭೀಷ್ಮಕ ರಾಜನಾಗಿ ರುಕ್ಮಿಣಿಯ ತಂದೆಯಾಗಿ ಅವತಾರ ಮಾಡತಕ್ಕಂತ ಭಾಗ್ಯ. ಅವನೇ 4ನೇ ಜನ್ಮದಲ್ಲಿ ಮಾಧವ ಎಂಬತಕ್ಕಂತ ಬ್ರಾಹ್ಮಣ. ಅಂದ್ರೆ ಈಗ ನಾವು 4 ಪರ್ವತಕ್ಕೆ 4 ಯುಗದಲ್ಲಿ 4 ಹೆಸರು ಬರ್ತದೆ ಅಂತ ಕೇಳಿದಾಗ ಕಲಿಯುಗದಲ್ಲಿ ಮಾಧವ ಎಂಬ ಬ್ರಾಹ್ಮಣನಿಂದಾಗಿ ವೆಂಕಟಾಚಲ ಅಂತ ಬಂತು ಅಂತ ಏನು ಕತೆ ಕೇಳ್ತೇವೆ, ಆ ಮಾಧವ ಎಂಬತಕ್ಕಂತ ಜನ್ಮ ಅದು 4ನೇ ಜನ್ಮ. ಇನ್ನು 5ನೇ ಜನ್ಮ ಅಂತಂದ್ರೆ ಅವನೇ ಆಕಾಶ ರಾಜ. ಅಂದ್ರೆ ಈ ಆಕಾಶ ರಾಜನ ಹಿಂದಿನ ಜನ್ಮ ಮಾಧವ, ಅದರ ಹಿಂದಿನ ಜನ್ಮ ಭೀಷ್ಮಕ, ಅದರ ಹಿಂದಿನ ಜನ್ಮ ಕುಶಕೇತು, ಅದರ ಹಿಂದಿನ ಜನ್ಮವೇ ಕುಶಧ್ವಜ ಅಂತ. ಹೀಗೆ 5 ಜನ್ಮಗಳಲ್ಲಿ ಬಂದಿರತಕ್ಕಂತಹವನು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಅವನ ಚಿಂತನೆಯನ್ನ ಮಾಡಿಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಅವನು ಸತ್ತು ಹೋದ್ನೆ ಅಂದ್ರೆ ಇಲ್ಲ. ಸ್ವಪ್ನ ಯಾಕೆ ತೋರಿಸಿದ ಅಂತಂದ್ರೆ ಅವನಿಗೆ ಸುಖಮೇವ ಮೇಸ್ಯ ದುಃಖಂ ಮನಾಗಮ ದುಃಖಂ ನಮ ಪಶ್ಯೆ ನೇತ್ರಾಭ್ಯಾಂ ಸುಖಂ ಪಶ್ಯೆ ಸದಾತ್ಮನಃ ಅಂತ ಹೇಳಿದ. ನಂಗೆ ಸುಖನೇ ಆಗಬೇಕು, ದುಃಖ ಆಗಬಾರ್ದು ಅಂತ. ಇದು ತಪ್ಪಲ್ವಾ? ಯಾಕೆ ಅಂದ್ರೆ ದೇವರು ಇಟ್ಟಾಂಗೆ ಇರುವೆನೋ ಹರಿಗೆ ಅಂತ ಹೇಳಬೇಕೆ ಹೊರತು ನನ್ಗೆ ಸುಖನೇ ಬೇಕು ದುಃಖ ಆಗಬಾರ್ದು ಅಂತ ಕೇಳೋ ಅಧಿಕಾರವೇ ನಮಗಿಲ್ಲ. ದೇವರು ಏನ್ ಕೊಡ್ತಾನೋ ಅದನ್ನು ಅನುಭವಿಸುವ ಶಕ್ತಿ ಮಾತ್ರ ದೇವರನ್ನು ಕೊಟ್ಟಿದ್ದಾನೆ ಹೊರತು ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳುವ ಅಧಿಕಾರ ಭಗವಂತ ನಮಗ್ ಕೊಟ್ಟಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಹಾಗಾಗಿ ನೀವು ಏನು ನಿಮ್ಮ ಪಾಲಿಗೆ ಬಂದಿರತಕ್ಕಂಥದ್ದು ಪಂಚಾಮೃತ ಅಂತ ತಿಳಿದುಕೊಂಡು ಅನುಭವಿಸ್ಬೇಕು. ಇದೇ ಸಾಧನೆ. ನಾನು ಯಾಕೆ ನನಗೆ ಸುಖ ಕೊಡ್ತಿಲ್ಲ ಅಂತ ಕೇಳಿದ್ರೆ ಅದು ಸಾಧನೆ ಅಲ್ಲ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ
ಒಂದು ಮಾತಿದೆ, ಯಾಕಂದ್ರೆ ಬೇರೆ ಬೇರೆ ಪುರಾಣ ದೊಡ್ಡತೆಯ ಅದನ್ನ ಸಂಕ್ಷಿಪ್ತವಾಗಿ 2 ಮಾತಿನಲ್ಲಿ ಹೇಳ್ತೇನೆ. ಏನು ಅಂತಂದ್ರೆ, ಈ ವ್ಯಕ್ತಿಗೆ ಜನಕರಾಜನಿಗೆ 1 ಮಗಳು ಮತ್ತು ಕುಶಧ್ವಜನಿಗೆ 2 ಮಕ್ಕಳು ಅಂತ ಬರ್ತದಲ್ಲ ಅಂತ ಕೇಳಿದ. ಜನಕರಾಜನಿಗೆ 1 ಮಗಳು, ಇವರಿಗೆ 2 ಮಕ್ಕಳು ಅಂತಾರ, ನೀವು ನೋಡಿದ್ರೆ 3 ಮಗಳು ಅಂತ ಹೇಳ್ತೀರಲ್ಲ ಅಂತ ಕೇಳಿದಾಗ, ಅದಕ್ಕೆ ವಾಯುಪುರಾಣ ಒಂದು ಹೇಳುತ್ತೆ, ಪದ್ಮಪುರಾಣ ಒಂದು ಹೇಳುತ್ತೆ, ವರಾಹ ಪುರಾಣದಲ್ಲಿ ಒಂದು ಹೇಳುತ್ತೆ. ನೋಡಿ, ಇದನ್ನೆಲ್ಲ ಓದಿದ್ರೆ ಟೋಟಲಿ ಕನ್ಫ್ಯೂಷನ್. ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ವ್ಯಾಖ್ಯಾನ ಬೇಕು. ಹುಲಿಮನೆ ಆಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನೆಲ್ಲವನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ. 2 ಅವರಿಗೆ 2 ಇವನಿಗೆ 2 ಅಂತ ಹೇಳಿದ್ದು ಸರಿಯೇ, ಅವನಿಗೆ 1 ಇವನಿಗೆ 3 ಅಂತ ಹೇಳಿದ್ದು ಸರಿಯೇ. ಹೇಗದಾಗತ್ತೆ ಅಂತ ಪ್ರಶ್ನೆ ಕೇಳಿದಾಗ ಅದನ್ನು ಹೇಳ್ತಾರೆ, ಇವಳು ಅಯೋನಿಜಳು. ಯಾರು? ಸೀತಮ್ಮನವರು ಅಯೋನಿಜಳು. ಹಾಗಾಗಿ ಅವಳನ್ನ ಮಗಳು ಅಂತ ಹೇಳುವ ಅಧಿಕಾರವೂ ಇಲ್ಲದೆ ಇದ್ದಾಗ ಆಗ ಏನ್ ಮಾಡ್ಬೇಕು ಅಂತ ಪ್ರಶ್ನೆ. ಆಗ ಇಲ್ಲಿ ಬಹಳ ಸೂಕ್ಷ್ಮವಾದ ವಿಚಾರವನ್ನ ನಮಗೆ ತಿಳಿಸ್ತಾ ಇದ್ದಾರೆ ವರಾಹ ಪುರಾಣ. ಏನಂತಂದ್ರೆ, ಈ ಸೀತಮ್ಮನವರಿದ್ದಾರಲ್ಲ, ಸೀತಮ್ಮನವರು ಅವತಾರ ಮಾಡುವುದಕ್ಕಿಂತ ಪೂರ್ವದಲ್ಲಿ ಜನಕರಾಜನಿಗೆ ಆಲ್ರೆಡಿ ಊರ್ಮಿಳ ಎಂಬತಕ್ಕಂತ ಮಗಳಿದ್ಲು. ಆಕ್ಚುಲಿ ಆ ಊರ್ಮಿಳ ಎಂಬತಕ್ಕಂತ ಮಗಳು ಜನಕರಾಜನ ಮಗಳು. ಒಬ್ಬ ಮಗಳು ಅಂತ ಹೇಳಿದ್ರೆ ಸೀತಮ್ಮ ಅಲ್ಲ, ಈ ಊರ್ಮಿಳ ಅಂತ ಅರ್ಥ. ಅವನಿಗೆ 2 ಅಂತಂದ್ರೆ ಮಾಂಡವ್ಯ ಶ್ರುತಕೀರ್ತ ಅಂತ ಅರ್ಥ. ಆ ಲೆಕ್ಕದಲ್ಲಿ ಅದನ್ನ ಒಂದು ಪುರಾಣ ಹೇಳಿದೆ. ಮತ್ತೊಂದು ಪುರಾಣ ಹೇಳುತ್ತೆ ಇವನಿಗೆ 3 ಅವನಿಗೆ 1 ಅಂತ ಹೇಳ್ತಾರಲ್ಲ. ಅದಕ್ಕೆ ಅರ್ಥ ಹೀಗೆ, ಇವನಿಗೆ 3 ಅಂತಂದ್ರೆ ಈ ಊರ್ಮಿಳ ಏನ್ ಮಾಡ್ತಿದ್ಲು, ತಂದೆಯ ಮನೆಯಲ್ಲಿ ಬೆಳಿಲೇ ಇಲ್ಲ, ಈ ತಮ್ಮನ ಮನೆ ಅಂದ್ರೆ ಚಿಕ್ಕಪ್ಪನ ಮನೆಯಲ್ಲಿ, ಕುಶಧ್ವಜನ ಮನೆ. ಯಾಕೆ ಅಂದ್ರೆ ಮಾಂಡವ್ಯ ಶ್ರುತಕೀರ್ತಿ ಎಂಬತಕ್ಕಂತ 2 ಹೆಣ್ಣು ಮಕ್ಕಳಿದ್ರಲ್ಲ, ಅವರ ಜೊತೆಗೆ ಬೆಳೆದದ್ದರಿಂದ ಅವನ ಮಕ್ಕಳೇ ಅಂತ ಆಗಿ ಹೋದರೆ ಹೊರತು ನಿಜವಾಗಿ ಇವನ ಮಕ್ಕಳು. ಇವನಿಗೆ ಏನಾಯಿತು ಅಂತಂದ್ರೆ, ನೇಗಿಲ್ನ ಹೂಡಿದಾಗ ಯಜ್ಞದಿಂದ ಹುಟ್ಟಿರ್ತಕ್ಕಂಥ ಸೀತಮ್ಮನವರನ್ನ ಮಗಳೆಂದು ಸ್ವೀಕಾರ ಮಾಡಿ ಅವನು ಬೆಳೆದ. ಹಾಗಾದ್ರೆ ಆ ಅರ್ಥವನ್ನ ಹೇಳಲಿಕ್ಕೋಸ್ಕರವಾಗಿ ಏನ್ ಹೇಳಿದ್ರು, ಇವರಿಗೆ 2 ಇವರಿಗೆ 2, ಇವನಿಗೊಂದು ಇವನಿಗೆ 2, ಎಲ್ಲ ಶಬ್ದಗಳಿಗೂ ಒಂದೇ ಅರ್ಥ. ಅಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಅದನ್ನ ನೋಡಿ, ಒಂದು ಬ್ರಹ್ಮಾಂಡ ಪುರಾಣದ ಒಂದು ವಾಕ್ಯ ಓದ್ತೇನೆ. ಏನಂದ್ರೆ, ಮಮಾಪಿ ದುಹಿತಾ ಚೈವ ಯೂರ್ಮಿಳಾ ನಾಮನಾಮತಃ ಕುಶಧ್ವಜಶ್ಚ ದುಹಿತಃ ಕನಿಷ್ಠುರ್ ಭ್ರಾತುರೇವಮೇ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಅಂದ್ರೆ ಏನು ಅಂದ್ರೆ, ಊರ್ಮಿಳ ಜನಕರಾಜನ ಮಗಳೇ, ಅವಳು ಯೋನಿಜಳು. ಆದರೆ ಸೀತೆಯಾದರೂ ಅಯೋನಿಜಳಾದ್ದರಿಂದ ಅವಳನ್ನ ಇವನಿಗೆ 2 ಅವನಿಗೆ 2 ಅಂದ್ರೆ ಆ ಸೀತಮ್ಮನವರನ್ನ ಸೇರಿಸಿಕೊಂಡು ಊರ್ಮಿಳೆಯನ್ನು ಸೇರಿಸಿಕೊಂಡ್ರೆ 2, ಆ ಉಳಿದ ಮಾಂಡವ್ಯ ಶ್ರುತಕೀರ್ತಿ ಅವರಿಗೆ 2. ಇದನ್ನ ಒಂದು ಪುರಾಣ ಹೇಳಿದೆ. ಆದ್ರೆ ಅವಳ ಅಯೋನಿಜಳು, ಅವಳ ಲೆಕ್ಕಕ್ಕೆ ಇಟ್ಕೋಬಾರ್ದು ಅಂತ ಹೇಳಿದಾಗ ಇವನಿಗೆ 1 ಅವಳಿಗೆ 2, ಅದನ್ನ ಮತ್ತೊಂದು ಪುರಾಣ ಹೇಳಿತು. ಹಾಗಾದ್ರೆ ಇವನಿಗೆ 1 ಅವನಿಗೆ 3 ಅಂತ ಹೇಳಿದ ಪುರಾಣದ ಅರ್ಥ ಏನು ಅಂತ ಕೇಳಿದ್ರೆ, ಜನಕರಾದ ಜಾನಕಿಯನ್ನ ಇಟ್ಟುಕೊಂಡಾಗ ಇವನ ಮಗಳು ಅವರ ಜೊತೆಯಲ್ಲೇ ಬೆಳೆದದ್ದರಿಂದ ಅದು 3 ಅಂತಾಗಿ ಇದು 1 ಅಂತ ಈ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ಒಂದೇ ಅರ್ಥ, ಯಾವುದು ವ್ಯರ್ಥವಾಗಿಲ್ಲ. ಆದ್ದರಿಂದ ಇಷ್ಟು ಮಕ್ಕಳ ಒಂದು ಉತ್ಪತ್ತಿ ಆಗಿದೆ. ಅದಾದ ನಂತರ ಮುಂದೆ ಏನು ಹೇಳ್ತಾರೆ ಅಂತಂದ್ರೆ, ಇದರಲ್ಲಿ ಶತಾನಂದರು ಬಂದಿದ್ದಾರೆ. ಶತಾನಂದರು ಬಂದು ನಿನಗೆ ಇದನ್ನು ಹೇಳ್ತೇನೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬಂತು, ಹೆಣ್ಣು ಮಕ್ಕಳನ್ನ ತಾನೇ ಕನ್ಯಾದಾನ ಮಾಡಿ ಕೊಟ್ಟದ್ದು ಅಂತಂದ್ರು, ಇದನ್ನು ಹೇಗೆ ಸಮನ್ವಯ ಮಾಡ್ತೀರಿ ಅಂತ ಕೇಳಿದಾಗ, ಸ್ವಪ್ನದಲ್ಲಿ ಕಂಡ ದೃಶ್ಯ ಹೊರತು ನಿಜವಾಗಿ ಅವನು ಸತ್ತಿಲ್ಲ ಅನ್ನೋದನ್ನ ವ್ಯಾಖ್ಯಾನಕಾರರ ಅಭಿಪ್ರಾಯದಿಂದ ನಮಗೆ ಅರ್ಥ ಆಗತ್ತೆ. ಇನ್ನ ಇಷ್ಟೆಲ್ಲ ಹೇಳಿ ಶತಾನಂದರು ಯಾಕೆ ಬಂದ್ರು ಅದನ್ನ ವರ್ಣನೆ ಮಾಡ್ತಾರೆ. ಯಾರ ಮನೆಗೂ ಕೂಡ ಕರೆದ್ರೂ ಕೂಡ ಬರೋರಲ್ಲಂತೆ. ಅಂಥವ್ರು ಏನಾಗಿತ್ತು ಅಂತಂದ್ರೆ, ಈ ಸೀತಮ್ಮನವರು ಅಯೋನಿಜಳಾಗಿ ಬರ್ಲಿಕ್ಕೂ ಒಂದು ಕಾರಣ ಇದೆ. ಏನು ಅಂತಂದ್ರೆ, ಇದೇ ಕುಶಧ್ವಜ ಇದ್ದಾನಲ್ಲ, ಕುಶಕೇತು ಅಂತ ಏನಿದ್ದಾನಲ್ಲ, ಆ ಕುಶಕೇತುವಿನ ಮೊದಲನೆಯ ಜನ್ಮ ನಾನು ಹೇಳಿದೆ ಕುಶಧ್ವಜ ಅಂತ. ಅಂದ್ರೆ ಬೃಹಸ್ಪತಿಯ ಮಗ, ಬೃಹಸ್ಪತ್ಯಾಚಾರ್ಯರ ಮಗ ಕುಶಧ್ವಜ ಅಂತ. ಅವನಿಗೆ ಏನಾಯ್ತು ಅಂದ್ರೆ ವೇದಾಧ್ಯಯನವನ್ನ ಮಾಡ್ತಾ ಇದ್ದ. ಆ ವೇದಾಧ್ಯಯನವನ್ನು ಮಾಡ್ತಾ ಇರುವಾಗ ಅವನ ಬಾಯಿಯಿಂದ ಹೊರಗೆ ಬಂದವಳೇ ವೇದವತಿ, ಅಯೋನಿಜಳಾಗಿದ್ದಾಳೆ ಅವಳು. ವೇದವತಿ ಹೊರಗೆ ಬಂದು ಆ ಸಾಕ್ಷಾತ್ ರಮಾದೇವಿಯ ಸ್ವರೂಪಳಾಗಿರ್ತಕ್ಕಂಥ ಇವಳನ್ನ
ಸಾಕ್ಷಾತ್ ಶ್ರೀಹರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರ ತಂದೆ ಯಾರು ಕುಶಧ್ವಜ ಅವನು ಚಿಂತನೆ ಮಾಡ್ತಿದ್ದ. ಆದರೆ ಅದರ ಮಧ್ಯದಲ್ಲಿ ಈ ಶಂಭು ಎಂಬತಕ್ಕಂತ ಒಬ್ಬ ದೈತ್ಯ ಬರ್ತಾನೆ. ದೈತ್ಯ ಬಂದು ಇವಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ತಾನೆ, ತುಂಬಾ ಪೀಡಿಸ್ತಾನೆ. ಆದರೆ ಅದನ್ನ ನಿಷೇಧ ಮಾಡಿದಾಗ ಶಂಭು ಎಂಬತಕ್ಕಂತಹವನು ಏನು ಮಾಡ್ತಾನೆ ಗೊತ್ತೇನು, ಈ ಕುಶಧ್ವಜನ ಕೊಂದು ಹಾಕ್ಬಿಟ್ಟು ನನಗೆ ನಿನ್ನ ಮಗಳನ್ನ ಕೊಡೋದಿಲ್ಲ ಅಂತೀಯ ಅಂತ. ಆಗ ಅವಳನ್ನ ಎತ್ತುಕೊಂಡು ಹೋಗ್ಲಿಕ್ಕೆ ಅಂತ ಕೈ ಹಾಕ್ತಾನೆ ಶಂಭು. ಆಗ ವೇದವತಿ ಸಾಕ್ಷಾತ್ ವಿಷ್ಣುವನ್ನೇ ಗಂಡನ್ನಾಗಿ ಪಡಿಬೇಕು ಅಂತ ತಾನು ಇದು ಮಾಡುವಾಗ ಅಲ್ಲಿಗೆ ಲಂಕಾಧಿಪತಿಯಾಗಿ ರಾವಣ ಬರ್ತಾನೆ. ರಾವಣ ಬಂದು ಅವಳ ಕೂದಲನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ. ಆ ವೇದವತಿಯನ್ನ ಎಳ್ಕೊಂಡು ಹೋಗುವಾಗ ಆ ವೇದವತಿ ತನ್ನ ಕೈಯನ್ನೇ ಕತ್ತಿಯನ್ನಾಗಿ ಮಾಡ್ತಾಳೆ. ಸಾಕ್ಷಾತ್ ರಮಾದೇವಿಯೇ ಅವತಾರವಾಗಿರ್ತಕ್ಕಂಥ ಅವಳು ಕತ್ತಿಯನ್ನಾಗಿ ಮಾಡಿ ತನ್ನ ಕೇಶವನ್ನ ಕತ್ತರಿಸ್ಕೊಂಡ್ಬಿಡ್ತಾಳೆ. ಕತ್ತರಿಸಿಕೊಳ್ತಾ ಬೆಂಕಿಗೆ ಹಾರಿ ಬಿಡ್ತಾಳೆ. ಅವಳು ಬೂದಿ ಅಂದ್ರೆ ಏನಾಯ್ತು, ಅವಳ ಬೂದಿ ಇದ್ದಲ್ಲ ಅಂದ್ರೆ ಬೆಂಕಿಯನ್ನು ಹಾರಿದಾಗ ಆ ಬೂದಿ ಸಮುದ್ರದಲ್ಲಿ ತೇಲ್ತಾ ಅದು ತೇಜಸ್ಸಿನ ಉಂಡೆಯಾಗಿ ಒಂಥರ ಉಂಡೆ ಆಗ್ತದೆ. ಅದನ್ನ ಮಡಿಕೆಯಲ್ಲಿ ಹಾಕಿ ಸಮುದ್ರ ತೀರದಲ್ಲಿ ಬಚ್ಚಿಟ್ಬಿಡ್ತಾರೆ. ಕಾಲಕ್ರಮೇಣ ಏನಾಗುತ್ತೆ ಅಂದ್ರೆ ಈ ಇವನಿಗೆ ಅದು ತೇಲ್ತಾ ಭೂಮಿ ಒಳಗೆ ಸೇರ್ಕೊಳ್ತದೆ. ಆ ಭೂಮಿಯನ್ನ ಈ ಜನಕರಾಜ ನೇಗಿಲಿನಿಂದ ಹೂಳಿದಾಗ ಆಗ ಈ ಮಡಿಕೆ ಸಿಗುತ್ತೆ. ಅದರೊಳಗಿರ್ತಕ್ಕಂಥ ಶಿಶುವನ್ನ ಬೆಂಕಿಯ ಉಂಡೆಯೇ ಇದ್ದ ಹಾಗಿರತಕ್ಕಂಥ ಅವಳನ್ನ ತಾನು ಸ್ವೀಕಾರ ಮಾಡ್ತಾನೆ. ಅವಳೇ ಸೀತಮ್ಮನವರು. ಅಂದ್ರೆ ಏನಾಯ್ತೀಗ ನೋಡಿ, ಅಲ್ಲಿ ಇಬ್ಬರೇ ಹೆಣ್ಮಕ್ಳು ಅಂತಂದ್ರಿ, ಆಮೇಲೆ ಇನ್ನೊಂದು ಪುರಾಣ 3 ಮಕ್ಕಳು ಅಂತ ಹೇಳ್ತೀರಿ. 3 ಮಕ್ಕಳು ಅಂತ ಹೇಗೆ ಹೇಳಿದ್ರಿ? ಇವನಿಗೊಂದು ಅವನಿಗೆ 3 ಅಂತ ಹೇಳಿದ್ರಲ್ಲ. ಯಾಕಂದ್ರೆ ಊರ್ಮೇಳ ಇವನ ಮಗಳಾಗ್ಬಿಟ್ರು, ಮತ್ತೆ ಅವನಿಗೆ 2 ಉಳಿಯಿತು. ಮತ್ತೆ ಒಂದು ಪುರಾಣ ಹೇಳುತ್ತೆ 3 ಮಕ್ಕಳು ಅಂತ. ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರಿ ಅಂತಂದ್ರೆ, ಈ ಸೀತಮ್ಮನವರು ಮೊದಲಿನ ಇದರಲ್ಲಿ ವೇದವತಿಯಾಗಿ ಅವತಾರ ಮಾಡಿದ್ದು ಇದು ಕುಶಧ್ವಜನ ಬಾಯಿಂದ. ಹಾಗಾಗಿ ಅಯೋನಿಜಳಾಗಿದ್ರು ಇವನ ಬಾಯಿಂದ ಹೊರಗೆ ಬಂದದ್ದರಿಂದ ಇವನಿಗೂ ಮಗಳಾದ ಹಾಗೆ. ಹಾಗಾಗಿ ಅವಳನ್ನ ಒಂದಿಟ್ಟುಕೊಂಡು ಈ 2 ಮಕ್ಕಳನ್ನ ಇಟ್ಕೊಂಡು 3 ಅಂತ ಒಂದು ಪುರಾಣ ಹೇಳಿದ್ದು ಅಂತ ಹೀಗೆ ಎಲ್ಲವನ್ನು ಸಮನ್ವಯ ಮಾಡಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ನಂತರ ಶತಾನಂದರು ಹೇಳ್ತಾರೆ, ನಾನು ಶ್ರೀನಿವಾಸ ಕಲ್ಯಾಣ ಹೇಳ್ತೇನೆ ಅಂತ. ಕೊನೆಗೆ ಶ್ರೀನಿವಾಸ ಕಲ್ಯಾಣ ಹೇಳಲಿಕ್ಕೆ ಹೋಗ್ತಾರೆ. ಇಲ್ಲಿ ಅನೇಕ ಮಾತುಗಳು ಬರುತ್ತೆ. ಏನು ಅಂತಂದ್ರೆ, ಕೃತಯುಗದಲ್ಲಿ ಇದಕ್ಕೆ ವೃಷಭಾಚಲ ಅಂತ ಹೆಸರು. ತ್ರೇತಾಯಾಮ್ ಅಂಜನಾಚಲೆ, ದ್ವಾಪರೇ ಶೇಷಶೈಲೇತಿ, ಕಲೌ ವೆಂಕಟಾಚಲಂ ಅಂತ 4 ಯುಗದಲ್ಲಿ ಈ ಪರ್ವತಕ್ಕೆ 4 ಹೆಸರು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕೃತಯುಗದಲ್ಲಿ ಇದಕ್ಕೆ ವೃಷಭಾದ್ರಿ ಅಂತ ಕರೀತಾ ಇದ್ರು. ಕಲಿಯುಗದಲ್ಲಿ ಏನಂತ ಕರೀತಾರೆ ಅಂತ ಕೇಳಿದಾಗ, ವೃಷಭಾದ್ರಿ ಅಂತ ಹೆಸರು ಬರುವ ಮೊದಲಿಗೆ ಏನಿತ್ತು ಅಂತಂದ್ರೆ ಆ ವೈಕುಂಠ ಅಂತ ಹೆಸರಿತ್ತಂತೆ. ಅಂದ್ರೆ ಈ ಕೃತಯುಗದಲ್ಲಿ ಇದಕ್ಕೆ ವೃಷಭಾದ್ರಿ ಅಂತ ಬಂತು. ತ್ರೇತಾಯಾಮ್ ಅಂಜನಾಚಲೆ, ದ್ವಾಪರೇ ಶ್ರೀಶೈಲೇತಿ, ಕಲವು ವೆಂಕಟಾಚಲ. ಅದಕ್ಕಿಂತ ಮುಂಚೆ ಸೃಷ್ಟಿ ಆರಂಭದಲ್ಲಿ ಏನಾದ್ರೂ ಒಂದು ಹೆಸರು ಇರ್ಬೇಕಲ್ಲ, ಅಂದ್ರೆ ಅದು ವೈಕುಂಠ ಅಂತ, ರೂಕ್ಷ ಕರ್ಮಕೃತು ಅಂತ ಈ ರೀತಿಯಾಗಿ ಅದಕ್ಕೆ ವೈಕುಂಠ ಎಂಬತಕ್ಕಂಥ ಹೆಸರಿತ್ತು. ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ನೋಡಿ, ಈ ವೃಷಭಾಸುರ ಅಂತ ಒಬ್ಬ ದೈತ್ಯ ಇದ್ದ. ಆ ದೈತ್ಯನ ಜೊತೆಗೆ ಯುದ್ಧವಾಡಿ ಸೋಲಿಸಿದ್ದರಿಂದ ಈ ಪರ್ವತಕ್ಕೆ ವೃಷಭಾಚಲ ಅಂತ ಬಂತು. ಅಂಜನಾಚಲ ಅಂದ್ರೆ ಅಂಜನಾದೇವಿ ತಪಸ್ಸು ಮಾಡಿದ್ದರಿಂದ ಅಂಜನಾಚಲ. ಶೇಷದೇವರು ತಪಸ್ಸನ್ನ ಮಾಡಿದಾಗ ಆ ವಾಯುದೇವರ ಪಾದ ಸ್ಪರ್ಶ ಮಾತ್ರದಿಂದ ಅಜ್ಞಾನ ಪರಿಹಾರವಾಯಿತು, ಆದ್ದರಿಂದ ಶೇಷಾಚಲ. ವೆಂಕಟಾಚಲ ಅಂತಂದ್ರೆ, ವೇಮ್ ಅಂದ್ರೆ ಪಾಪಂ ಕಟತೆ ನಾಶತೆ, ಪಾಪವನ್ನ ನಾಶ ಮಾಡತಕ್ಕಂತ ಪರ್ವತ ಅಂತ ಹೆಸರು ಬಂತು. ಇಲ್ಲಿ ಒಂದು ಪ್ರಶ್ನೆ, ಶೇಷದೇವರ ಹೆಸರು ಇರೋದು ಸರಿ, ಅಂಜನಾದೇವಿಯ ಭಕ್ತಳು ಆದ್ದರಿಂದ ಹೆಸರು ಇರೋದು ಸರಿ, ಮಾಧವ ಎಂಬತಕ್ಕಂಥವನ ಹೆಸರಿನಲ್ಲಿಯೂ ಕೂಡ ವೆಂಕಟ ಅದು ಸರಿ. ಆದರೆ ವೃಷಭಾಚಲ ಅಂತನ್ನುವಂತಹದ್ದು ಒಬ್ಬ ದೈತ್ಯ. ಆ ದೈತ್ಯನ ಹೆಸರು ಯಾಕೆ ಬಂತಿಲ್ಲಿ ಅಂದ್ರೆ, ದೈತ್ಯನ ಸ್ಮರಣೆ ಬೆಳಗ್ಗೆದ್ದು ಕೂಡಲೇ ಮಾಡ್ಬೇಕು ಅಂತ ಅರ್ಥವ? ಫಲಶ್ರುತಿಯಲ್ಲಿ ಹೇಳ್ತಾರೆ ಹುಲಿಮನೆ ಆಚಾರ್ಯರು ವ್ಯಾಖ್ಯಾನದಲ್ಲಿ, ಈ 4 ಪರ್ವತಗಳಿಗೊಂದು ಫಲ ಇದೆ. ಯಾವುದು ಫಲ ಅಂತಂದ್ರೆ, ವೃಷಭಾಚಲ ಅಂತ ನೀವು ಹೆಸರನ್ನು ಯಾಕೆ ಬಂತು ಅಂತ ತಿಳ್ಕೊಳ್ಳೋದ್ರಿಂದ ನಿಮಗೆ ಧರ್ಮದ ಪ್ರವೃತ್ತಿ ನಿಮ್ಮಲ್ಲಿ ಬೆಳೀತದೆ.
ಆಮೇಲೆ ಅಂಜನಾಚಲ ಅಂತ ತಿಳ್ಕೊಂಡ್ರೆ ಜ್ಞಾನ ಉಂಟಾಗುತ್ತೆ, ಶೇಷಾಚಲ ಅಂತ ತಿಳಿದುಕೊಂಡ್ರೆ ಭಕ್ತಿ ಉಂಟಾಗುತ್ತೆ, ವೆಂಕಟಾಚಲ ಅಂತ ತಿಳ್ಕೊಂಡ್ರೆ ವೈರಾಗ್ಯ. ಅಲ್ಲಿಗೆ ಧರ್ಮ, ಜ್ಞಾನ, ಭಕ್ತಿ, ವೈರಾಗ್ಯ ಈ 4 ಸಿಗಬೇಕಾದ್ರೆ 4 ಪರ್ವತದ ಹೆಸರನ್ನ ಯಾಕೆ ಬಂತು ಅಂತ ತಿಳ್ಕೊಳ್ಳಿ. ಅಲ್ಲ, ಮತ್ತೆ ದೈತ್ಯನ ಹೆಸರು ಹೇಳ್ತೀರಿ. ದೈತ್ಯ ಇದ್ದ, ಏನ್ ಮಾಡಿದ? ಜಗಳ ಆಡಿದ ದೇವರ ಜೊತೆಗೆ, ಕೊನೆಗೆ ಸತ್ತ. ಇಷ್ಟಕ್ಕೋಸ್ಕರ ಅವನ ಹೆಸರು ಯಾಕೆ ಇಡಬೇಕಾಗಿತ್ತು ಅಂತ ಕೇಳಿದಾಗ ವ್ಯಾಖ್ಯಾನಕಾರ ಹೇಳ್ತಾರೆ, ಇದನ್ನ ಮಾರ್ಕಂಡೇಯ ಪುರಾಣದಲ್ಲಿ ಬಹಳ ಸ್ಪಷ್ಟವಾದ ಉಲ್ಲೇಖ ಇದೆ. ಏನು ಅಂತಂದ್ರೆ, ಈ ವೃಷಭಾಸುರ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಯಮಧರ್ಮರಾಜರಲ್ಲಿ ಅನೇಕ ರೂಪಗಳಿದೆ. ಅದರಲ್ಲಿ ಒಂದು ರೂಪ ವೃಷ ಅಂತ. ಯಮಧರ್ಮರಾಜರ ಅನೇಕ ರೂಪಗಳಲ್ಲಿ ಒಂದು ರೂಪ ವೃಷ. ಇದು ಧರ್ಮಕ್ಕಭಿಮಾನಿ ದೇವತೆ. ಇಂತಹ ಧರ್ಮಕ್ಕಭಿಮಾನಿ ದೇವತೆಯಾಗಿರತಕ್ಕಂಥ ವೃಷನಾಮಕನಾದ ಯಮಧರ್ಮರಾಜರು ಒಂದು ಸಲ ಬ್ರಹ್ಮದೇವರ ಶಾಪಕ್ಕೊಳಗಾಗ್ತಾರೆ. ಆಸುರೀಂ ಯೋನಿಮಾಪ್ಸತ ಅಂತ ಅಸುರ ಯೋನಿಯಲ್ಲಿ ಹುಟ್ಟುತ್ತಾರೆ. ಅವನೇ ವೃಷಭಾಸುರ ಅಂತ. ಆಗ ಶಾಪ ವಿಮೋಚನೆ ಹೇಗೆ ಅಂತ ಕೇಳಿದಾಗ, ಯಾವಾಗ ಭಗವಂತನ ಸುದರ್ಶನ ಚಕ್ರದ ಸ್ಪರ್ಶ ನಿನಗಾಗುತ್ತೋ ಆಗ ನಿನ್ನ ಶಾಪ ವಿಮೋಚನೆ ಅಂತ ಹೇಳ್ತಾರೆ. ಹಾಗಾಗಿ ಆ ಶಾಪ ವಿಮೋಚನೆಗಾಗಿ ಅವ ಯುದ್ಧವನ್ನ ಆಡಿದ್ದು. ಯಾಕೆ ಅಂದ್ರೆ ಸ್ಪರ್ಶ ಆಗ್ಬೇಕು, ಸುಮ್ಮನೆ ಮಾಡು ಅಂದ್ರೆ ಮಾಡೋದಿಲ್ಲ. ಹಾಗಾಗಿ ಆ ಯುದ್ಧದ ಸಂದರ್ಭದಲ್ಲಿ ಸುದರ್ಶನ ಚಕ್ರದ ಸ್ಪರ್ಶವಾಗಿ ಶಾಪ ವಿಮೋಚನೆಯನ್ನ ಪಡೆದ ಯಾರು? ಯಮಧರ್ಮರಾಜರ ವೃಷ ಎಂಬ ಧರ್ಮ ದೇವತೆಯ ಶಾಪ ವಿಮೋಚನೆಯಾಗಿರುವಂತಹ ಪರ್ವತ. ಆದ್ದರಿಂದ ಇದಕ್ಕೆ ವೃಷಭಾದ್ರಿ ಅಂತ ಅರ್ಥ. ವೃಷನಾಮಕ ಧರ್ಮ ದೇವತೆಯ ಭ ಅಂದ್ರೆ ಶಾಪ ವಿಮೋಚನೆ ಅಂತ ಅರ್ಥ. ಭ ಅಂದ್ರೆ ಪ್ರಕಾಶ ಅಂತ ಅರ್ಥ. ಶಾಪವನ್ನ ಹೋಗಿ ತನ್ನ ಮೂಲ ರೂಪದ ಪ್ರಕಾಶ ಅಭಿವ್ಯಕ್ತಿಯಾಗಿರುವಂತ ಪರ್ವತ. ಆದ್ದರಿಂದ ಇದಕ್ಕೆ ವೃಷಭಾದ್ರಿ ಅಂತ ಹೆಸರು ಬಂದಿದೆ ಅಂತ ತಿಳ್ಕೊಳ್ಬೇಕು. ಇನ್ನು ಅಂಜನಾಚಲ ಅಂತ ಹೆಸರು ಯಾಕೆ ಬಂತು ಅಂತ ತಿಳ್ಕೊಳ್ಳೋದಾದ್ರೆ, ಸಂಕ್ಷಿಪ್ತವಾಗಿ ಬಹಳ ದೊಡ್ಡ ವಾಯುಪುರಾಣ ಅಂತೂ ಇದರ ಬಗ್ಗೆ ತುಂಬಾ ಹೇಳುತ್ತದೆ. ಏನು ಅಂತಂದ್ರೆ, ಅಂಜನಾದ್ರಿ ಅಂದ್ರೆ ನಮಗ್ ಗೊತ್ತಿರೋದು ಎಲ್ಲಾ ಕಡೆ ಕತೆ ಕೇಳೋದು. ನವರಾತ್ರಿಯಲ್ಲಿ ಕತೆ ಏನ್ ಕೇಳ್ತೇವೆ? ಅಂಜನಾದೇವಿ ಅಲ್ಲಿ ತಪಸ್ಸು ಮಾಡಿ ಆಂಜನೇಯನನ್ನ ಪಡೆದ್ಲು, ಆದ್ದರಿಂದ ಅಲ್ಲ. ಅಷ್ಟೇ ಅಲ್ಲ, ಮತ್ತೆ ಯಾಕೆ ಜ್ಞಾನ ಬರ್ಬೇಕು ಅಂದ್ರೆ ಏನೋ ಒಂದು ಇರ್ಬೇಕಲ್ಲ. ಅಂದ್ರೆ ಹಿಂದಕ್ಕೆ ಒಬ್ಬ ಕೇಸರಿ ಅಂತ ಒಬ್ಬ ಕಪಿ ಇದ್ದ. ಅದು ನಮ್ಗೆ ಗೊತ್ತಲ್ವಾ ಅಂತ ಕೇಳ್ಬೇಡಿ. ಯಾಕೆ ಹೇಳಿದ್ರೆ, ನಮಗೆ ಗೊತ್ತಿರುವ ಅಂತಕ್ಕಂಥದ್ದು ಅಂಜನಾದೇವಿಯ ಗಂಡ, ಅದಲ್ಲ. ಮತ್ತೊಬ್ಬ ಕೇಸರಿ ಇದ್ದ. ಅವನಿಗೆ ಕೇಸರಿ ಅಂತ ಹೆಸರು ಬರ್ಲಿಕ್ಕೆ ಏನು ಕಾರಣ ಅಂದ್ರೆ, ವಾಯುಪುರಾಣ ಹೇಳುತ್ತೆ ಅವನ ಕೂದಲೆಲ್ಲ ಕೇಸರಿ ಬಣ್ಣದಿತ್ತಂತೆ. ಇದೇನ್ರಿ, ಕೂದಲು ಆ ಬಣ್ಣದಲ್ಲಿದ್ರೆ ಆ ಹೆಸರಿನಿಂದ ಕರೀತೀರಾ ಅಂದ್ರೆ ಹೌದು. ಹಾಗಾದ್ರೆ ನಮ್ದು ಬಿಳಿ ಕೂದ್ಲಿದೆ, ಹಾಗಾದ್ರೆ ಬಿಳಿಯ ಅಂತ ಕರೀತೀರಾ? ಅಥವಾ ಕರಿ ಕೂದ್ಲಿದ್ರೆ ಕರಿಯ ಅಂತ ಕರೀತೀರಾ? ಇಲ್ವಲ್ಲ. ಅಂದ್ರೆ ಇದು ನ್ಯಾಚುರಲಿ, ಅಂದ್ರೆ ಸ್ವಾಭಾವಿಕ. ಹುಟ್ಟುವಾಗ ಕರಿ ಕೂದಲು, ವಯಸ್ಸಾದಂತೆ ಬಿಳಿ ಕೂದಲು. ಇದೇನಿದು ನ್ಯಾಚುರಲ್. ಇದನ್ನ ಹೆಸರಿನಿಂದ ಕರೆಯೋದಿಲ್ಲ. ಈ ಪ್ರಕೃತಿಗೆ ವಿರುದ್ಧವಾದ ಬಣ್ಣ ಹುಟ್ಟುವಾಗಲೇ ಏನಾದ್ರೂ ಇದ್ರೆ ಆ ಹೆಸರಿನಿಂದ ಅವನ್ನ ಕರೀತಾರೆ. ಇವನು ಹುಟ್ಟುವಾಗಲೇ ಕೇಸರಿ ಬಣ್ಣದ ಕೂದಲಿನಿಂದ ಹುಟ್ಟಿದವನು, ಪೇಂಟ್ ಹೊಡ್ಕೊಂಡು ಕೇಸರಿ ಬಣ್ಣ ಮಾಡ್ಕೊಂಡದ್ದಲ್ಲ. ಹಾಗಾಗಿ ಇವನು ಸ್ವಾಭಾವಿಕವಾಗಿ ಕೇಸರಿ. ಆದ್ದರಿಂದ ಅವನಿಗೆ ಹೆಸರೇ ಕೇಸರಿ, ಕೇಸರಿ ಅಂತ. ಆದರೆ ಅವನಿಗೆ ಮಕ್ಕಳಿರ್ಲಿಲ್ಲ. ಹಾಗಾಗಿ ದುಃಖ. ಜೀವನದಲ್ಲಿ ಬಹಳ ದೊಡ್ಡ ದುಃಖ ಯಾವುದು ಅಂದ್ರೆ ಮಕ್ಕಳಿಲ್ಲ ಅನ್ನುವ ದುಃಖ ಅಂತ. ಅದಕ್ಕೆಲ್ಲ ಬೇರೆ ಬೇರೆನೆ ಅರ್ಥ ಇದೆ. ಯಾಕೆ ಅಂತ ಕೇಳಿದ್ರೆ, ಪುತ್ರ ಅಂತ ಅನ್ನುವ ಶಬ್ದಕ್ಕೆ ಪುನ್ನಾಮ್ನೋ ನರಕಾತ್ರಾಯತ ಇತಿ ಪುತ್ರ ಅಂತ. ಅಂದ್ರೆ ಸಾಮಾನ್ಯವಾಗಿ ಹೇಳುವಾಗ ಏನ್ ಹೇಳ್ತಾರೆ, ಪುತು ಎಂಬ ನರಕದಿಂದ ಯಾವುದು ಪಾರು ಮಾಡುತ್ತೋ ಅದು ಪುತ್ರ ಅಂತ. ಪುತು ಎಂಬ ನರಕ ಅಂತ ಹೇಳ್ಬಾರ್ದು. ಯಾಕೆ ಗೊತ್ತಾ? ಪುತು ಅಂದ್ರೇನೆ ನರಕ. 84 ಲಕ್ಷ ನರಕಕ್ಕೂ ಕೂಡ ಪುತು ಅಂತ ಹೆಸರು. ಅಂತಹ ನರಕದಿಂದ ಪಾರು ಮಾಡುವುದು ಯಾವುದೋ? ಇವರೇ ಮಕ್ಕಳೇ ನರಕದಲ್ಲಿ ಬೀಳ್ತಿರ್ತಾರೆ, ನಮ್ಮನ್ನೇನ್ ನರಕದಿಂದ ಪಾರು ಮಾಡ್ತಾರೆ ಅಂದರೆ ಭಗವಂತನ ತತ್ವಜ್ಞಾನ ಅಂತ ಅರ್ಥ. ಎಷ್ಟೆಷ್ಟು ಭಗವಂತನ ತತ್ವಜ್ಞಾನಗಳನ್ನ ಮಾಡ್ಕೊಳ್ತೀರೋ ನರಕದಿಂದ ನಾವು ಪಾರಾಗಬಹುದು ಅನ್ನುವಂಥದ್ದು ಒಳಗಿನ ಗುಟ್ಟು. ಹಾಗೆ ಇಲ್ಲೂ ಕೂಡ ಏನಾಗಿದೆ ಅಂತಂದ್ರೆ, ಅವನಿಗೆ ಮಕ್ಕಳಿರ್ಲಿಲ್ಲ. ಬಹಳ ದುಃಖದಿಂದ ತಪಸ್ಸು ಮಾಡಿದ. ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ. ಏನಂತ ಕೇಳಿದ? ನಿಮ್ಮಂತ ಮಗ ಬೇಕು ಅಂದ್ರೆ ನೀವೇ ನನಗೆ ಮಗನಾಗಬೇಕು ಎಂಬ ಅರ್ಥದಲ್ಲಿ ಹೇಳಿದ್ರು.
ಆಗ ಅಲ್ಲಿ ತನಕ ಒಂದು ದಿನ ಅಳದಿದ್ದ ದಿನವೇ ಇಲ್ಲಂತೆ. ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಿಲ್ಲ ಅಂತ ಅಳ್ತಿದ್ದಂತೆ. ಬ್ರಹ್ಮದೇವರನ್ನ ವರ ಕೇಳಿದಾಗ ನನಗೆ ಮಕ್ಕಳಿಲ್ಲ ಎಂಬ ದುಃಖದ ಕಣ್ಣೀರನ್ನ ಹೋಗಲಾಡಿಸಿ ಅಂತ ಕೇಳಿದ. ಆಗ ಬ್ರಹ್ಮದೇವರು ಹೇಳಿದ್ರು, ನೋಡಪ್ಪ, ನಿನಗೆ ಗಂಡು ಮಕ್ಕಳ ಯೋಗ ಇಲ್ಲ, ಆದರೂ ಕೂಡ ನಿನಗೆ ನರಕದಿಂದ ಪಾರಾಗಲಿಕ್ಕೆ ಒಂದು ಒಳ್ಳೆ ಉಪಾಯ ಹೇಳ್ತೇನೆ. ನಿನಗೊಂದು ಹೆಣ್ಣು ಮಗುವನ್ನ ಕೊಡ್ತೇನೆ. ಆ ಹೆಣ್ಣು ಮಗುವಿನಿಂದ ನಿನ್ನ ದುಃಖ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ತನಕ ಅವನಿಗೆ ಮಕ್ಕಳಿಲ್ಲ ಎಂಬ ಕಣ್ಣೀರು ಇತ್ತು, ದಿನಾ ಸುರಿಸ್ತಿದ್ದ. ಅದನ್ನ ಯಾವ ಹೆಣ್ಣು ಮಗು ಹುಟ್ಟಿತೋ ಈ ಕೇಸರಿಗೆ, ಆ ಹೆಣ್ಣು ಮಗಳ ಹೆಸರೇ ಅಂಜನಾ ಅಂತ. ಅವಳಿಗೆ ಅಂಜನಾ ಅಂತ ಹೆಸರು ಬರ್ಲಿಕ್ಕೆ ಏನ್ ಕಾರಣ? ಸಂಸ್ಕೃತದಲ್ಲಿ ಅಂಜ ಅಂದ್ರೆ ಮಕ್ಕಳಿಲ್ಲ ಎಂಬ ಕೊರಗಿನ ಕಣ್ಣೀರಿಗೆ ಅಂಜ. ಇಲ್ಲಿ ತನಕ ಅವನಿಗೆ ಅಂಜ ಇತ್ತು. ಇನ್ನು ಮೇಲೆ ಈ ಹೆಣ್ಣು ಮಗಳು ಹುಟ್ಟಿದ ಕೂಡಲೇ ಅವನಿಗಿರುವಂತ ಅಂಜ ನ ಇಲ್ಲದಂತಾಯಿತು. ಆದ್ದರಿಂದ ಅವಳಿಗೆ ಅಂಜನಾ ಅಂತ ಹೆಸರು. ಅಂಜನಾ ಅಂದ್ರೆ ಅರ್ಥ ಆಯ್ತಲ್ಲ, ಮಕ್ಕಳಿಲ್ಲ ಎಂಬ ಕಣ್ಣೀರಿನ ಕೊರಗು ಇಲ್ಲದಂತೆ ಮಾಡಿದವಳು, ಆದ್ದರಿಂದ ಅಂಜನಾ. ಅಂತ ಅಂಜನಾದೇವಿ ಏನ್ ಮಾಡಿದ್ದು? ತಪಸ್ಸು ಮಾಡಿ ಕೇಸರಿ ಎಂಬ ಮತ್ತೊಬ್ಬ ಕಪಿಯನ್ನ ವಿವಾಹವಾಗಿ ಅಲ್ಲಿ ಪಯೋವ್ರತವನ್ನ ಮಾಡಿ ಆಗ ಎಂತಹ ಮಗುವನ್ನ ಪಡೆದ್ಲು ಅಂದ್ರೆ ಅಂಜ ಅಂದ್ರೆ ಏನರ್ಥ? ಮಕ್ಕಳಿಲ್ಲ ಎಂಬ ಕಣ್ಣೀರು, ಅದನ್ನ ಹೋಗಲಾಡಿಸುವ. ಅಂದ್ರೆ ಮಕ್ಕಳು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಭಗವಂತನ ತತ್ವಜ್ಞಾನ. ಅದು ಜಗತ್ತಿನಲ್ಲಿ ಹೇಗೆ ಪಡೆಯಬೇಕು, ತತ್ವಜ್ಞಾನವನ್ನು ಹೇಗೆ ಪಡೆಯಬೇಕು ಅಂತ ತಪಸ್ಸು ಮಾಡಿ ತೋರಿಸಿದವಳು ಪಯೋವ್ರತದಿಂದ ತಪಸ್ಸನ್ನ ಮಾಡಿದ್ದು. ಆಗ ನಮಗೇನಾಯಿತು? ಜ್ಞಾನದ ಗಣಿಯೇ ಸಿಕ್ಕಿತು, ಜ್ಞಾನದ ಮೂರ್ತಿಯೇ ಯಾರು? ಹನುಮಂತ ದೇವರ ಅವತಾರವಾಯಿತು. ಆದ್ದರಿಂದ ಇದಕ್ಕೆ ಅಂಜನಾಚಲ ಅಂತ ಹೆಸರು ಬಂತು ಅಂತ ಹೇಳಿ, ಅಂಜನಾಚಲ ಎಂಬತಕ್ಕಂತ ಪರ್ವತಕ್ಕೆ ಈ ಹೆಸರು ಬರ್ಲಿಕ್ಕೆ ಏನು ಕಾರಣ ಎಂಬತಕ್ಕಂಥ ತತ್ವವನ್ನ ನಮ್ಗೆ ತಿಳಿಸಿಕೊಟ್ರು. ಹಾಗಾಗಿ ಇದ್ರ ಜ್ಞಾನ ಪ್ರಾಪ್ತಿ. ಇನ್ನ ಶೇಷಾಚಲ ಅಂತ. ಶೇಷಾಚಲ ಅಂದ್ರೆ ಏನರ್ಥ ಅಂದ್ರೆ ಶೇಷದೇವರ ಅಹಂಕಾರ ಇತ್ತು, ನಾನೇ ಆ ಪರಮಾತ್ಮನಿಗೆ ಹತ್ತಿರ ಇರುವವನು ಅಂತ. ಆಗ ವಾಯುದೇವರು ಪಾದಕ್ಕಿರು ಅಲ್ಲಿ ಪರಮಾತ್ಮ ಬಂದು ಒಂದು ಇದಿಟ್ಟ, ನೋಡಪ್ಪ, ಹತ್ತಿರ ಇರೋರು ಯಾವತ್ತೂ ಬೇಕಾದವರು ಆಗೋದಿಲ್ಲ, ದೂರ ಇರೋರು ಯಾವತ್ತೂ ದೂರದವರು ಆಗೋದಿಲ್ಲ. ಹೇಗೆ ಅಂದ್ರೆ ಬೆಕ್ಕು ಮಂಚದ ಕೆಳಗೆ ಇರುತ್ತೆ ಅಂದ ಮಾತ್ರಕ್ಕೇನೆ ರಾಜನಿಗೆ ಅತ್ಯಂತ ಪ್ರಿಯ ಅಂತ ತಿಳ್ಕೋಬೇಡ. ಪಟ್ಟದ ಆನೆ ಎಲ್ಲೋ ಇದ್ರೂ ಕೂಡ ಅದರ ಮೇಲೆ ಭಾರಿ ವಿಶ್ವಾಸ ಇರುತ್ತೆ, ಅದಕ್ಕೊಂದು ತೂಕ ಅಂತ ಅನ್ನೋದು ಇರುತ್ತೆ ಅಂತ. ಕೊನೆಗೆ ಬೇಡಪ್ಪ, ನೀನು ಈ ಆನಂದಾದ್ರಿ ಪರ್ವತವನ್ನು ಸುತ್ತುಕೋ ಅಂತ ಶೇಷದೇವರಿಗೆ. ಅಲ್ಲಾಡಿಸಿದ್ರೆ ವಾಯುದೇವರು ದೊಡ್ಡವರು, ಅಲ್ಲಾಡಿಸಲಿಕ್ಕಾಗದಿದ್ರೆ ನೀನ್ ದೊಡ್ಡವನು ಅಂತ. ಹಾಗಾದ್ರೆ ಪರಮಾತ್ಮ ಹೇಳಿದ್ರು, ವಾಯುದೇವರೇ ನೀವು ಅಲ್ಲಾಡಿಸ್ಬೇಕು ತಾನೆ. ಇವ್ರೇನ್ ಮಾಡಿದ್ರು? ವಾಯುದೇವರು ತನ್ನ ಎಡಗಾಲಿನ ಕಿರುಬೆರಳಿನ ಉಗುರಿನ ಸ್ಪರ್ಶ ಮಾಡಿದ್ರಟ್ಟೆ. ಸ್ಪರ್ಶ ಮಾಡಿದ್ರೆ 100 ಯೋಜನೆ ದೂರ ಹೋಗಿ ಬಿತ್ತು. ಅವಾಗ ನೀವೇ ದೊಡ್ಡವರು ಅಂತ ಅಜ್ಞಾನ ಅಂದ್ರೆ ವಾಯುದೇವರ ಪಾದ ಸ್ಪರ್ಶದಿಂದ ಶೇಷದೇವರ ಅಜ್ಞಾನ ದೂರವಾಗಿ ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿ ಪ್ರಾಪ್ತಿ ಆಯಿತು. ಹೀಗೆ ಶೇಷದೇವರಿಗೆ ಭಕ್ತಿ ಪ್ರಾಪ್ತಿಯಾದದ್ದರಿಂದ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಏನು ಅಂತ ಇದಕ್ಕೆ ವಾಯುಪುರಾಣ ಉತ್ತರ ಕೊಡುತ್ತೆ. ಏನು ಅಂದ್ರೆ, ಹೌದು, ಅವರು ಅಲ್ಲಾಡಿಸ್ಲಿಕ್ಕೆ ಹೇಳಿದ್ದು 100 ಯೋಜನ ದೂರ ಬೀಳುವ ಹಾಗೆ ಯಾಕೆ ಮಾಡಿದ್ರು ವಾಯುದೇವರು? ಇದು ಉದ್ದಟತನ ಅಲ್ವಾ ಅಂದ್ರೆ ಅಲ್ಲ. ಯಾಕೆ ಅಂದ್ರೆ ಆ ಆನಂದಾದ್ರಿ ಎಂಬತಕ್ಕಂಥ ಪರ್ವತ ವಾಯುದೇವರನ್ನು ಕುರಿತು ತಪಸ್ ಮಾಡಿದ್ದಂತೆ. ಏನು ಅಂತ? ಭಗವಂತ ನನ್ನೊಳಗೆ ನಿಂತುಕೊಂಡು ನಿಲ್ಲಬೇಕು, ನನ್ನಲ್ಲಿ ವಾಸವಾಗಬೇಕು ಅಂತ ವರ ಕೊಡು. ಆಗ ವಾಯುದೇವರು ಹೇಳಿದ್ರಂತೆ, ನೀನು ಇಲ್ಲಿ ಕೂತ್ಕೊಂಡ್ರೆ ಪರಮಾತ್ಮ ನಿನ್ನಲ್ಲಿ ವಾಸವಾಗೋದಿಲ್ಲ, ಎಲ್ಲಿ ಹೋಗಿ ನಿಂತ್ರೆ ಆ ಭಗವಂತ ನಿನ್ನಲ್ಲಿ ವಾಸವಾಗುತ್ತಾನೋ ಅಂತ ಜಾಗಕ್ಕೆ ನಿನ್ನನ್ನು ಕಳಿಸ್ತೀನಿ ಅಂತ ಅವನಿಗೆ ವಚನ ಕೊಟ್ಟಿದ್ರಂತೆ. ಅದಕ್ಕೆ ಸರಿಯಾಗಿ ಭಗವಂತ ಹೇಳಿದ, ನೀನು ಅಲ್ಲಾಡಿಸಿದರೆ ಅಂತ. ಅವೆರಡನ್ನೂ ಒಟ್ಟಿಗೆ ಮಾಡಿ ನೀನು ಎಲ್ಲಿ ಕೂತ್ರೆ ನಿನ್ನಲ್ಲಿ ಭಗವಂತ ಬಂದು ವಾಸಿಸ್ತಾನೋ ಆ ಜಾಗ ಅಂತ ಹೇಳಿ ಇವತ್ತಿನ ಯಾವ ವೆಂಕಟಾಚಲ ಎಂಬತಕ್ಕಂಥ ಪರ್ವತ ಇದೆ, ಇದರ ಹೆಸರೇ ಆನಂದಾದ್ರಿ ಅಂತ. ವಾಯುದೇವರ ಅನುಗ್ರಹದಿಂದ ಈ ಜಾಗಕ್ಕೆ ಬಂದು ಕೂತದ್ದರಿಂದ ಭಗವಂತ ಅವನಲ್ಲಿ ವಾಸವಾಗಿದ್ದಾನೆ ಅನ್ನುವಂತ ಅನುಸಂಧಾನವನ್ನ ವಾಯುಪುರಾಣ ನಮಗೆ ತಿಳಿಸ್ತದೆ. ಹೀಗೆ ಅವರ ಚರಿತ್ರೆಯನ್ನು ಹೇಳ್ತಾರೆ. ಹಾಗಾದ್ರೆ ಆ ಚರಿತ್ರೆಯನ್ನು ಯಾರು ಕೇಳ್ತಾರೆ, ಶೇಷದೇವರ ಚರಿತ್ರೆಯನ್ನ, ಅವರಿಗೆ ಭಕ್ತಿ ಎಂಬತಕ್ಕಂಥದ್ದು ಅಲ್ಲಿಗೆ ಧರ್ಮ, ಜ್ಞಾನ, ಭಕ್ತಿ, ಇನ್ನೊಂದಿದೆ ವೈರಾಗ್ಯ ಅಂತ. ಇದರ ಅರ್ಥವನ್ನ ಸಂಕ್ಷಿಪ್ತವಾಗಿ ತಿಳಿಯೋದಾದ್ರೆ,
ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ಅದಕ್ಕೆಲ್ಲ ಹೆಸರಿಟ್ಟು ಕರೆದ್ರಿ, ಇಲ್ಲಿ ಮಾಧವನಿಂದಾಗಿ ಈ ಪರ್ವತಕ್ಕೆ ಇಷ್ಟು ಕೀರ್ತಿ ಬಂತು, ಮತ್ತೆ ಮಾಧವಾಚಲ ಅಂತ ಕರಿಬಹುದಾಗಿತ್ತಲ್ಲ, ಅದನ್ನ ಯಾಕೆ ನೀವು ವೆಂಕಟಾಚಲ ಅಂತ ಕರೆದ್ರಿ ಅಂತ ಕೇಳಿದ್ರೆ, ಮಾಧವನಿಗೆ ಮಾಧವಾಚಲ ಅಂತ ಇಟ್ಟಿದ್ರೆ ಮಾಧವನಿಗೆ ಪಾಪವನ್ನು ಪರಿಹಾರ ಮಾಡಿದ ಪರ್ವತ ಅಂತ ಆಗ್ತಿತ್ತು. ಆದ್ರೆ ಕಲಿಯುಗದ ಧರ್ಮ ಏನು ಅಂದ್ರೆ, ಮಾಧವ ಹೇಗೆ ತನ್ನ ಪಾಪವನ್ನ ಕಳೆದುಕೊಂಡನೋ, ಇವತ್ತಿಗೂ ಯಾರು ಪರ್ವತದ ಸ್ಪರ್ಶ ಮಾಡ್ತಾರೆ ಅವರ ಸಕಲ ಪಾಪಗಳು ಸುಟ್ಟು ಹೋಗುತ್ತಾವೆ ಎಂಬ ತತ್ವ ಜಗತ್ತಿಗೆ ತಿಳಿಯುವುದಕ್ಕೋಸ್ಕರ ಮಾಧವಾಚಲ ಅಂತ ಹಿಡದೆ ವೆಂಕಟಾಚಲ, ವೇಂ ಅಂದ್ರೆ ಪಾಪಂ ಅಂತ ಅರ್ಥ, ಪಾಪ ಎಲ್ಲ ಸುಟ್ಟು ಭಸ್ಮವಾಗುತ್ತೆ ಯಾವಾಗ ಆ ವೆಂಕಟಾಚಲ ಪರ್ವತದ ಸ್ಪರ್ಶ ಮಾಡ್ತೀವಿ. ನೀವು ಹೋಗಿ ಶ್ರೀನಿವಾಸನ ದರ್ಶನ ಮಾಡೋದು ದೂರ, ಪರ್ವತದ ಸ್ಪರ್ಶ ಮಾಡುವುದರಿಂದಲೇನೆ ಪಾಪಾದಿಗಳು ಪರಿಹಾರವಾಗುತ್ತೆ. ಆದ್ದರಿಂದಲೇ ಆ ಪರ್ವತಕ್ಕೆ ಅಂತಹ ಹೆಸರು ಅಂತನ್ನುವಂತಹದ್ದನ್ನ 4 ಯುಗಗಳಲ್ಲಿ ಬರುವಂತಹ ಈ ಪರ್ವತಗಳ ಹೆಸರನ್ನ ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಸಕಲ ವಿಧವಾದಂತ ಧರ್ಮ, ಜ್ಞಾನ, ಭಕ್ತಿ, ವೈರಾಗ್ಯ ಈ 4 ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಮೊದಲನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಈಗ ಆಮೇಲೆ ಪ್ರಶ್ನೆ ಮಾಡ್ತಾರೆ, ಹೌದು ಸ್ವಾಮಿ, ಇವರು ಭಗವಂತ ಇಲ್ಲಿ ಬಂದು ನೆಲೆಸಲಿಕ್ಕೆ ಬಂದ ಕಾರಣ ಏನು ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ಸೂತಾಚಾರ್ಯರು. ಅದಕ್ಕೆ ಉತ್ತರವನ್ನು ಏನು ಹೇಳ್ತಾರೆ ಎಂಬತಕ್ಕಂಥದ್ದನ್ನ ಮುಂದಿನ ಕಂತಿನಲ್ಲಿ ನಾಳೆಯ ದಿವಸ ಅದನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಈ ರೀತಿಯಾದಂತಹ ಕಲ್ಯಾಣ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂತಹ ಸೀತಾಪತಿ ಶ್ರೀರಾಮಚಂದ್ರ ದೇವರ ಅಡಿದಾವರೆಗಳಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತಾ 2 ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು.